ಎಲ್ಲ ಟಿ ಟಿ ಆಸ್ಪಿರೆಂಟ್ಸ್ಗೆ ನಮಸ್ಕಾರ. ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಹಾಗೆ 2024ರಲ್ಲಿ ಅಂದರೆ ಜೂನ್ 30ನೇ ತಾರೀಕು ನಡೀತಕ್ಕಂಥ ಒಂದು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಧಿಕೃತ ಅಧಿಸೂಚನೆ ಇಲಾಖೆಯಿಂದ ಡಿಸ್ಕ್ಲೋಸ್ ಆಗಿದೆ. ಸೊ 15ನೇ ತಾರೀಕಲ್ಲಿ ಡಿಸ್ಕ್ಲೋಸ್ ಆಗಿದೆ, ಬಿಡುಗಡೆ ಆಗಿದೆ ಇಲಾಖೆಯಿಂದ. ಸೊ ಅವತ್ತಿಂದ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಜಿ ಸಲ್ಲಿಕೆ ಆರಂಭವಾಗಿರೋದು ಆ ಒಂದು ಡೇಟಿಂದಲೇ ಸ್ಟಾರ್ಟ್ ಆಗಿದೆ. ಸೊ ಈಗ ಈ ಒಂದು ನೋಟಿಫಿಕೇಷನ್ ಇರತಕ್ಕಂಥ ಎಲ್ಲ ಅಂಶಗಳನ್ನು ಅಂದರೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಎಲ್ಲವನ್ನು ಹೇಳಲಿಕ್ಕೆ ಈ ವಿಡಿಯೋನ ಮಾಡ್ತಿರುವಂಥದ್ದು ನಾನಿವತ್ತು. ಸೊ ದಯಮಾಡಿ ಒಂದಷ್ಟು ಟೈಮನ್ನು ಈ ವಿಡಿಯೋಗೆ ಕೊಡೋ ಪ್ರಯತ್ನ ಮಾಡಿ, ಕೊನೆವರೆಗೂ ನೋಡಿ. ಕ್ವಿಕ್ಕಾಗಿ ಎಲ್ಲವನ್ನು ಭಾಳ ಪ್ರಮುಖ ಅಂಶಗಳು ಅಂತ ಏನಿದೆ ನಿಮಗೆ ಹೇಗೆಲ್ಲ ಅರ್ಥ ಮಾಡಿಸೋಕ್ಕೆ ಸಾಧ್ಯ ಎಲ್ಲವನ್ನು ಹೇಳ್ಬಿಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಡೇಟ್ ಆಫ್ ಅಪ್ಲಿಕೇಶನ್ ಆಗ್ಬೋದು, ಸೊ ಡೇಟ್ ಆಫ್ ಅಪ್ಲಿಕೇಶನ್ನು, ಫೀಸ್ ಪೇಮೆಂಟು, ಎಜುಕೇಷನ್ ಕ್ವಾಲಿಫಿಕೇಷನ್ನು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಮತ್ತು ಫೀಸ್ ಸ್ಟ್ರಕ್ಚರ್ ಹೆಂಗಿದೆ, ಮತ್ತು ದ ಸ್ಟ್ರಕ್ಚರ್ ಆಫ್ ಕ್ವಶನ್ ಪೇಪರ್ಸು, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾನು ಹೇಳಲಿಕ್ಕೆ ನಿಮಗೆ ವಿಡಿಯೋ ಮುಖಾಂತರವಾಗಿ ಮಾಡ್ತಾಯಿದ್ದೀನಿ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ, ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ. ಯಾರು ಇವತ್ತು ಫಸ್ಟ್ ಟೈಮ್ ನೋಡ್ತಿದ್ರು ನನಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಎಲ್ಲ ಲಿಂಕ್ಸು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ. ಸೊ ಶಿಲ್ ವಿ ಬಿಗಿನ್ಸ್ ರೈಟ್ ನಾವು. ಟೈಮನ್ನು ವೇಸ್ಟ್ ಮಾಡೋದು ಬೇಡ. ನೋಡಿ, ಘಾಟ್ ಆಫ್ ಕರ್ನಾಟಕ ಅಂತ ಇದೆ, CACಯಿಂದ ಬಂದಿರತಕ್ಕಂಥ ಒಂದು ಅಧಿಸೂಚನೆ ಇದು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024. ನೋಡಿ, ಇದು ಇಮೇಲ್ ವಿಳಾಸವನ್ನು ಕೊಟ್ಟಿದ್ದಾರೆ, krtetcac@gmail.com ಅಂತ ಇದೆ. ಅದನ್ನು ಬಿಟ್ಟರೆ ಒಂದಷ್ಟು ಹೆಲ್ಪ್ಲೈನ್ಸ್ ನಂಬರ್ಸ್ ಇದೆ, ಇಲ್ಲಿ 3 ನಂಬರ್ಗಳಿದೆ. 08022222805, 22483140, 22483145 ಅಂತ ಇದೆ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಆಗ್ತಕ್ಕಂಥ ಟೈಮಲ್ಲಿ ಏನಾದರೂ ಟೆಕ್ನಿಕಲ್ ಎರರ್ಸ್ ಆದರೆ ನೀವು ಅವರಿಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು, ಅಥವಾ ಜಿಮೇಲ್ ಐಡಿಯನ್ನು ಅವರಿಗೆ ಮಾಡಿ ರೆಸ್ಪಾಂಡ್ ಮುಖಾಂತರವಾಗಿ ನಿಮ್ಮ ಸಮಸ್ಯೆಯನ್ನು ಅಲ್ಲಿ ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಸ್ಕಾಲ್ ಅಪ್ ಮಾಡೋಣ. ಇಂಪಾರ್ಟೆಂಟ್ ಡೇಟ್ಸ್ ಇಲ್ಲಿ ಅನೌನ್ಸ್ ಆಗಿದೆ, ನಾನು ಹೇಳ್ಬಿಡ್ತೀನಿ ಯಾವ್ಯಾವುದು ಅಂತ. ಇಲ್ಲಿ ನೋಡಿ, ಇಲ್ಲಿ ಪ್ರಮುಖ ದಿನಾಂಕ ಅಂತಿದೆ. ಸೊ ಡೇಟ್ ಆಫ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 15/4/2024ರಿಂದ 15/5/2024ವರೆಗೆ ಅಂತ. ಅಂದರೆ ನಿಮಗೆ ಒಂದು ತಿಂಗಳು ಟೈಮ್ ಇದೆ. 15/4/2024, 15/5. ಸೊ 1 ಮಂತು ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಇದೆ. ಈಗಾಗಲೇ 1 or 2 ಡೇಸ್ ಕ್ಲಾಸ್ ಆಗಿದೆ, ನೀವು ಅಪ್ಲಿಕೇಶನ್ ಹಾಕ್ಬೋದು ಈಗ. ಸೊ ಸಾಧ್ಯವಾದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ, ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಬೇಡಿ. ಸೊ ಇನ್ನು 2-3 ದಿನ ಇದೆ, ಇನ್ನೂ ಟೈಮ್ ಇದೆ, ಲಾಸ್ಟ್ ಡೇಟ್ ಇದೆ ಅಂತ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಸರ್ವರ್ ಬಿಸಿ ಬಂದರೆ ಮತ್ತಷ್ಟು ಸಮಸ್ಯೆಗಳಾಗ್ಬೋದು. ಇದು ಐ ಥಿಂಕ್ ಲಾಸ್ಟ್ ಡೇಟು ಮುಂದೆ ಪೋಸ್ಟ್ಪೋನ್ ಆಗುತ್ತೋ ಆಗಲ್ಲ, ಇವೆಲ್ಲ ಸೆಕೆಂಡ್ರಿ. ಈಗ ಏನು ಒಂದು ಟೈಮ್ ಬೌಂಡಿಂಗ್ ಹೇಳಿದರೆ, 1 ತಿಂಗಳು ಟೈಮ್ ಕೊಡಿದರೆ ದಯಮಾಡಿ ಅದಕ್ಕೆ ಪ್ರಿಪ್ರೇಷನ್ನ ಕೊಟ್ಟು ನೀವು ಫಸ್ಟು ಆ ಡೇಟ್ ಎಂಡ್ ಆಗೋದ್ರ ಒಳಗಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ಟ್ರೈ ಮಾಡಿ, ಆಯಿತಾ? ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟು. ನೋಡಿ, ಪೇಪರ್ 1 ಯಾವ ಡೇಟಲ್ಲಿ ಕಂಡಕ್ಟ್ ಆಗುತ್ತೆ, ಪೇಪರ್ 2 ಯಾವ ಡೇಟಲ್ಲಿ ಅಂತ. ಸೊ ಎರಡೂ ಪತ್ರಿಕೆ ಒಂದೇ ಡೇಟಲ್ಲಿ ಕಂಡಕ್ಟ್ ಆಗುತ್ತೆ. ಆ ಪತ್ರಿಕೆಗಳ ಸ್ಕೆಡ್ಯೂಲ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ಒಂದಿನದಲ್ಲಿ. ನೋಡಿ, 30ನೇ ತಾರೀಕಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ, ಜೂನ್ 30, 2024. ನೋಡಿ, ಇಲ್ಲಿ ಸಂಡೇ ಭಾನುವಾರ ಬೀಳುತ್ತೆ. ಸೊ ಪೇಪರ್ 1 ಬಂದು ಬೆಳಿಗ್ಗೆ 9:30ಯಿಂದ 12 ಗಂಟೆ, ಪೇಪರ್ 2 ಬಂದು ಬೆಳಿಗ್ಗೆ 2 ಗಂಟೆಯಿಂದ 4:30. ಅಂದರೆ ಎರಡೂ ಪೇಪರ್ಗೂ ನಿಮಗೆ 2.5 ಗಂಟೆ ಟೈಮ್ ಡ್ಯೂರೇಷನ್ಸ್ ಕೊಡ್ತಾರೆ ಎಕ್ಸಾಮನ್ನು ಬರೀಲಿಕ್ಕೆ. ಸೊ ನೆಕ್ಸ್ಟು ಹಾಗೆ ಸ್ಕಾಲ್ ಅಪ್ ಮಾಡೋಣ. ಇನ್ನು ನೋಡಿ, ಈ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಹೇಳಲಿಕ್ಕೆ ಹೋಗಲ್ಲ. ಈ ಹಿನ್ನೆಲೆ, ಸಂಕ್ಷಿಪ್ತ ಶೀರ್ಷಿಕೆ, ಈ ವ್ಯಾಖ್ಯಾನಗಳು, ಸರ್ಕಾರ ಅಂದರೆ ಏನು, ಸಚಿವಾಲಯ ಅಂದರೆ ಏನು, KRTT ಅಂದರೆ ಏನು, ಅವೆಲ್ಲ ನಿಮಗೆ ಗೊತ್ತೇ ಇದೆಯಲ್ಲ, ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ನೋಡಿ, ಇಲ್ಲಿ ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತಿದೆಯಲ್ಲ, ಇನ್ಸ್ಟ್ರಕ್ಷನ್ ಆಫ್ ದ ಅಪ್ಲಿಕ್ಯಾಂಟ್ಸ್ ಅಂತ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿಂದ ನಿಮಗೆ ಆರಂಭ ಆಗುತ್ತೆ. ನೋಟಿಫಿಕೇಷನ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ಕ್ಕೆ ಅರ್ಜಿ ಸಲ್ಲಿಸ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ದಿನಾಂಕ ಆಲ್ರೆಡಿ ಹೇಳಿದೆ ನಾನು, 15/4/2024ರಿಂದ 15/5/2024 ಒಳಗಾಗಿ, ಅಂದರೆ ಇಲಾಖೆಯ ವೆಬ್ಸೈಟ್ಗೆ ನಾವು ಲಾಗಿನ್ ಆಗಿ ಅರ್ಜಿ ಸಲ್ಲಿಸಬೇಕು ಅಂತ. ನಿಮ್ಮ ಜಿಮೇಲ್ ID ಮತ್ತು ಮೊಬೈಲ್ ನಂಬರ್ ಕೊಡ್ತು ಅಂದರೆ ಒಂದು ಪಾಸ್ವರ್ಡ್ ಬರುತ್ತೆ, ಅದನ್ನು ಜನ್ರೇಟ್ ಮಾಡಿ ಸಬ್ಮಿಟ್ ಮಾಡಿ ನೀವು ಲಾಗಿನ್ ಮಾಡ್ತು ಅಂದರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅಲ್ಲಿ ನೀವು ಭರ್ತಿ ಮಾಡ್ಬೋದು. ಇನ್ನು ಸೆಕೆಂಡ್ ಪಾಯಿಂಟು, ಆನ್ಲೈನ್ ಅರ್ಜಿಯಲ್ಲಿ ಅಗತ್ಯವಿರುವ ಎಲ್ಲ ಮಾಹಿತಿಗಳು ಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಹಾಗೂ ಪೂರ್ಣ ವಿವರಗಳನ್ನು ಒಳಗೊಂಡಂಥ ಅರ್ಜಿಯ ಕಂಪ್ಯೂಟರ್ ಜನರೇಟೆಡ್ ಪ್ರತಿಯ ಪ್ರಿಂಟೌಟನ್ನು ಪಡೆದುಕೊಳ್ಳುವುದಂತ. ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನೀವೇನೆಲ್ಲ ಡೀಟೇಲ್ಸನ್ನು ಪ್ರೊವೈಡ್ ಮಾಡಿದ್ದೀರಾ, ನಿಮ್ಮ ನೇಮ್ ಆಗಿರ್ಬೋದು, ಅಡ್ರೆಸ್ ಆಫ್ ಕರೆಸ್ಪಾಂಡೆನ್ಸ್ ಆಗಿರ್ಬೋದು, ನಿಮ್ಮ ಡಾಕ್ಯುಮೆಂಟ್ಸ್ ಮಾರ್ಕ್ಸ್ ಏನು ಎಂಟ್ರಿ ಮಾಡೋದು ಅದಾಗಿರ್ಬೋದು, ಎಲ್ಲವನ್ನು ನೀವೇನು ಅಪ್ಲೈ ಮಾಡಿದ್ರೆ ಅದರೊಂದು ಪ್ರಿಂಟೌಟ್ ತೊಗೊಳ್ಬೇಕು, ಆಯಿತಾ? ಲಾಸ್ಟಲ್ಲಿ ಅದು ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅದು. ನೆಕ್ಸ್ಟು, ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ಅವರು ಹೊಸದಾಗಿ ಸಲ್ಲಿಸುವ ಅರ್ಜಿಗೆ ಪ್ರತ್ಯೇಕ ಶುಲ್ಕವನ್ನು ಪಾವತಿಸಬೇಕು ಅಂತ ಹೇಳಿದ್ದಾರೆ. ಜಾಸ್ತಿ ಅಪ್ಲಿಕೇಶನ್ ಆಗ್ತು ಅಂದರೆ ನೀವು, ಸೊ ಎವ್ರಿ ಟೈಮ್ ಹೊಸದಾಗಿ ಅಪ್ಲಿಕೇಶನ್ ಆಗ್ತು ಅಂದರೆ ಸೊ ಒಂದು ಅಮೌಂಟ್ ಪೇಮೆಂಟನ್ನು, ಫೀಸ್ ಸ್ಟ್ರಕ್ಚರ್ ಅಂತ ಅದನ್ನು ನೀವು ಪೇ ಮಾಡಬೇಕಾಗುತ್ತೆ, ಮಸ್ಟ್ ಶುಡ್ಡು. ಸೊ ಒಂದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತಾರೆ ಇಲ್ಲಿ. ಯೂಶ್ವಲಿ ಈಗ ಆಲ್ರೆಡಿ TT ಎಕ್ಸಾಮ್ ಬರೆದಿರೋರು ಒಂದ್ಸಲ ಅಪ್ಲಿಕೇಶನ್ ಹಾಕ್ತಾರೆ, ಪದೇ ಹಾಕ್ಲಿಕ್ಕೆ ಹೋಗಲ್ಲ. ಈಗ ಹೊಸದಾಗಿ ಫೇಸ್ ಮಾಡೋರು ಒಂದ್ಸಲ ಅಪ್ಲೈ ಮಾಡ್ತಾರೆ ಅಷ್ಟೇ ಅಲ್ವಾ? ಸೊ ಹಾಗಾಗಿ ಈಗ ನೀವು ಪದೇ ಹೊಸದಾಗಿ ಹಾಕ್ಲಿಕ್ಕೆ ಹೋದರೆ DDಯನ್ನು ಪೇ ಮಾಡಬೇಕಾಗುತ್ತೆ ಎವ್ರಿ ಟೈಮ್ ಫೀಸ್ ಪೇಮೆಂಟನ್ನು. ಸೊ ಯಾರು ಮತ್ತೊಂದು ಸಲ ಹೊಸದಾಗಿ ಹಾಕ್ತಾರೆ ಅಂದರೆ ಏನಾದರೂ
ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ತಪ್ಪುಗಳು ಮಾಡಿದಾಗ ಮಾರ್ಕ್ಸನ್ನ ಎಂಟ್ರಿ ಮಾಡಬೇಕಾದ್ರೆ ತಪ್ಪಾದಾಗ ಏನಾಗುತ್ತೆ ಅವ್ರು ಇಮಿಡಿಯೇಟ್ ಅವ್ರ ಗಮನಕ್ಕೆ ಬಂತು ಅಂದರೆ ಅವರು ಮತ್ತೊಂದು ಹೊಸ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ನೀವೇನು ಮಾಹಿತಿ ಕೊಟ್ಟಿರ್ತಾರೆ ಅಪ್ಲಿಕೇಶನಲ್ಲಿ ಅದೇ ಮಾಹಿತಿ ನಿಮಗೆ ರಿಸಲ್ಟಲ್ಲೂ ಅದೇ ಡಿಸ್ಕ್ಲೋಸ್ ಆಗುತ್ತೆ, ನಿಮ್ಮ ಪ್ರಮಾಣ ಪತ್ರದಲ್ಲಿ ಕೂಡ ಅದೇ ಮಾಹಿತಿ ಡಿಸ್ಕ್ಲೋಸ್ ಆಗುತ್ತೆ. ಆಮೇಲೆ ಸಫರ್ ಆಗಬೇಡಿ. ಒಂದೇ ಸಲ ನೀಟಾಗಿ ಸೈಬರ್ ಸೆಂಟರ್ ಅವರ ಸಮ್ಮುಖದಲ್ಲೇ ನೀವು ಜೊತೆಗಿರಬೇಕು. ನೀವು ಮಾರ್ಕ್ಸ್ ಕಾರ್ಡ್ಸನ್ನ ನೋಡ್ಕೊಂಡು ಮಾರ್ಕ್ಸನ್ನ ಹೇಳಿ ಅಲ್ಲೇ ಕ್ರಾಸ್ ವೆರಿಫಿಕೇಷನ್ನು ಕ್ರಾಸ್ ಚೆಕ್ ಎಲ್ಲ ಮಾಡಿಕೊಂಡು ನೀಟಾಗಿ ನೀವು ಅಪ್ಲಿಕೇಶನ್ ಹಾಕಿಸಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು. ಸೊ ನೆಕ್ಸ್ಟು ನೋಡಿ, ಇಲ್ಲಿ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವೆಲ್ಲ ಒಂದಷ್ಟು ಕ್ರಮಗಳನ್ನು ಇಲ್ಲಿ ಫಾಲೋ ಅಪ್ ಮಾಡಬೇಕು ಅಂತ. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಮೊದಲು ಅಭ್ಯರ್ಥಿಗಳು ಇಲಾಖಾ ವೆಬ್ಸೈಟನ್ನು ಸಂಪರ್ಕಿಸಿ ಅಧಿಸೂಚನೆಯಲ್ಲಿ ನೀಡಲಾಗಿರ್ತಕ್ಕಂಥ ಸೂಚನೆಯನ್ನು ತಪ್ಪದೇ ಓದಿ ಅರ್ಥೈಸಿಕೊಳ್ಳುವುದು ಅಂತ. ಸೊ ಇವೆಲ್ಲ ಹೇಳಿಕ್ಕೆ ಹೋಗಲ್ಲ ನಾನು. ಮೊದಲು ಲಾಗಿನ್ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಸೊ ಇಷ್ಟು KBಯಲ್ಲೇ ನೀವು ಫೋಟೋನ ಸ್ಕ್ಯಾನ್ ಮಾಡಬೇಕು. ಅವೆಲ್ಲ ನಿಮಗೆ ಸೈಬರ್ ಸೆಂಟ್ರಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ. ನೀವೇನು ಇದನ್ನೆಲ್ಲ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಈಗ ಸೈಬರ್ ಸೆಂಟ್ರು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅವರೆಲ್ಲ ಇನ್ಸ್ಟ್ರಕ್ಷನ್ಸ್ನ ಓದ್ಕೊಂಡು ಅಪ್ಲಿಕೇಶನ್ ಹಾಕೋತಾರೆ. ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ತುಂಬ ಐ ಥಿಂಕ್ ಕಂಪ್ಯೂಟರ್ ಸೆಂಟರ್ಸಲ್ಲಿ ಅವ್ರಿಗೆ ಅಪ್ಲಿಕೇಶನ್ ಹಾಕಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ. TET ಅಂದ ತಕ್ಷಣ ಒಂದು ಐಡಿಯಾ ಜನ್ರೇಟ್ ಆಗಿಬಿಡುತ್ತೆ. ಸೊ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಸೊ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅದನ್ನು. ಸೊ ಇನ್ನು ನೋಡಿ, ಇಲ್ಲಿ ಹೇಳ್ತೀನಿ ನಾನು 6ನೇ ಪಾಯಿಂಟು, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ಲಿ, ಪರೀಕ್ಷಾ ಶುಲ್ಕವನ್ನು ಇಂಟರ್ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಅಥವಾ ಬ್ಯಾಂಕ್ ಚಲನ್ ನೋಡಿ 2 ಆಪ್ಷನ್ ಹೇಳಿದರೆ. ಸೊ ಲಾಸ್ಟ್ ಟೈಮ್ ಏನು ಮಾಡಿದ್ರು ಅಂದರೆ ಆನ್ಲೈನ್ ಮೋಡಲ್ ಮಾತ್ರ ಪೇಮೆಂಟನ್ನು ಮಾಡಲಿಕ್ಕೆ ಹೇಳಿದ್ರು. ಇವಾಗ 2 ಆಪ್ಷನ್ ಇದೆ. ನೀವು ಆನ್ಲೈನಲ್ಲೂ ಮಾಡ್ಬೋದು ಮತ್ತು ಆಫ್ಲೈನ್ ಮಾಡ್ಬೋದು. ಸೊ ನೀವು ಯಾವ ಬ್ಯಾಂಕಿನ ಮುಖಾಂತರವಾಗಿ ಚಲನ್ ತೊಗೊಂಡು ನೀವು ಬ್ಯಾಂಕ್ ಮುಖಾಂತರ ಆ ಒಂದು ಶುಲ್ಕವನ್ನು ಪೇ ಮಾಡಿದ್ರೆ ಅನ್ಕೋತಿರೋ ಆ ಬ್ಯಾಂಕಿಂದ ಬರುತ್ತೆ ಚಲನ್, ಬೇಕಾದ್ರೆ ಅಲ್ಲೇ ಆಪ್ಷನ್ಸ್ ಬರುತ್ತೆ ತಗೊಳ್ಬೋದು. ಅದಕ್ಕಿಂತ ಬೆಟರ್ ಏನಪ್ಪ ಅಂದರೆ ದಯಮಾಡಿ ಆನ್ಲೈನೇ ನೀವು ಫೀಸ್ ಪೇಮೆಂಟನ್ನು ಮಾಡಿಬಿಡಿ. ಅವೆಲ್ಲ ತಲೆನೋವು. ಚಲನ್ ತಗೊಂಡು ನೀವು ಅದನ್ನು ಫಿಲ್ ಮಾಡಿ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅಲ್ಲಿ ಸರದಿಯಲ್ಲಿ ನಿಂತ್ಕೊಂಡು ಅವ್ರಿಗೆ ಪೇ ಮಾಡಿ ಅದನ್ನು ಈಸ್ಕೊಳ್ಳೋದಕ್ಕಿಂತ ಸೀಲ್ ಹಾಕ್ಸ್ಕೊಂಡು ನೀವು ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಿಬಿಟ್ರೆ ಇಟ್ಸ್ ಎ ಬೆಟರ್. ಅದು ಆರಾಮಾಗಿ ಕೆಲಸನೂ ಕ್ಲಿಯರ್ ಆಗಿಬಿಡುತ್ತೆ. ನಿಮಗೆ ಬೇಗ ಅಪ್ಲಿಕೇಶನ್ ಪ್ರಿಂಟನ್ನು ನೀವು ತಗೊಳ್ಬೋದು ಅಲ್ಲಿ. ಸೊ ಅದೇ ರೀತಿಯಾಗಿ ಮಾಡಿ. ಇನ್ನು ಅಭ್ಯರ್ಥಿಗಳು ಒಮ್ಮೆ ಪಾವತಿಸತಕ್ಕಂಥ ಪರೀಕ್ಷಾ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲಿಯೂ ಮರುಪಾವತಿ ಮಾಡುವುದಿಲ್ಲ ಅಥವಾ ಮುಂದಿನ ಪರೀಕ್ಷೆಗಳಿಗೆ ಹೊಂದಾಣಿಕೆ ಮಾಡಲಾಗುವುದಿಲ್ಲ. ಇನ್ ಕೇಸ್ ನೀವು ತಪ್ಪಾಗಿ ಮಾಹಿತಿನ ಕೊಟ್ಬಿಟ್ಟು ಫೀಸ್ ಪೇಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಅದು ಯಾವುದೇ ಕಾರಣಕ್ಕೂ ರೀಫಂಡ್ ಆಗೋಲ್ಲ. ನಮ್ಮದೇ ತಪ್ಪಾಗಿಬಿಡದೆ ಅಮೌಂಟ್ ಬರುತ್ತೆ ಅಂತ. ಅದು ಮುಗೀತು. ಅದು ಒಂದು ಸಲ ಪೇ ಮಾಡ್ತು ಅಂದರೆ ಅದು ಮುಗಿದ ಕತೆ ಅದು. ಮತ್ತೆ ನೀವು ತಪ್ಪಾಗಿದ್ದರೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಮತ್ತೆ ಹೊಸ ಪೇಮೆಂಟ್ ಮಾಡಬೇಕಾಗುತ್ತೆ. ಅದು ಗಮನಕ್ಕಿರಲಿ. ಸೊ ಇಂಟರ್ನೆಟ್ ಸರ್ವರ್ನ ಒತ್ತಡವನ್ನು ತಪ್ಪಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸುವುದು. 15/5/2024 ಇನ್ನೂ ಟೈಮ್ ಇದೆ. 15ಗೆ ಹಾಕಿದ್ರೆ ಆಯಿತು. 15 ಮಧ್ಯರಾತ್ರಿವರೆಗೂ ಟೈಮ್ ಇದೆ. ಇವೆಲ್ಲ ದಯಮಾಡಿ ಈ ಥರ ನೆಗ್ಲಿಜೆನ್ಸ್ ಬೇಡ. ಆಮೇಲೆ 3 ದಿನ ಎಂಡ್ ಆಗೋ ಅಷ್ಟು ಒಳಗಡೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಸರ್ವರ್ ಬಿಸಿ ಬಂದರೆ ಅವೆಲ್ಲ ಸಮಸ್ಯೆ. ಪೋಸ್ಟ್ಪೋನ್ ಮಾಡ್ತಾರೋ ಬಿಡ್ತಾರೋ ಯಾರು ಹೇಳಿಕಾಗುತ್ತೆ, ಅದನ್ನು ಹೆಂಗೆ ನಂಬಲಿಕ್ಕಾಗುತ್ತೆ ಅಲ್ವಾ? ಹಾಗಾಗಿ ದಯಮಾಡಿ ಸುಮ್ಮನೆ ಡಿಲೇ ಮಾಡಲಿಕ್ಕೆ ಹೋಗ್ಬಿಡಿ. ಆದಷ್ಟು ಬೇಗ ಅಪ್ಲೈ ಮಾಡಿಬಿಡಿ, ಆಯಿತಾ? ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಗಳನ್ನು ಇಲಾಖಾ ವೆಬ್ಸೈಟ್ ಮೂಲಕ ಲಾಗಿನ್ ಆಗಿ ಡೌನ್ಲೋಡ್ ಮಾಡಿಕೊಳ್ಳುವುದು. ಅರ್ಜಿ ಶುಲ್ಕ ಪಾವತಿಯಾದ 2 ದಿನಗಳ ನಂತರದಲ್ಲೂ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಎಂದು ಕಂಡುಬಂದಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕವನ್ನು ಸಂಪರ್ಕಿಸುವುದು ಅಂತ ಹೇಳಿದ್ದಾರೆ. ನೋಡಿ, ಇವೆಲ್ಲ ಸಮಸ್ಯೆಗಳಾಗ್ಬೋದು. ಅದಕ್ಕೆ ನೀವು ಬೇಗ ಹಾಕ್ಬಿಟ್ರೆ ಈ ಪೇಮೆಂಟ್ ಪ್ರಾಸೆಸ್ ಪೆಂಡಿಂಗ್ ಅಂತ ಬರೋದು, ಡಿವ್ ಅಂತ ಬರೋದು, ಇವೆಲ್ಲ ಏನೂ ಸಮಸ್ಯೆಗಳಾಗಲ್ಲ. ಸೊ ಬೇಗ ಮಾಡಿಬಿಡಿ, ಆಯಿತಾ? ಸೊ ಸುಮ್ಮನೆ ಆಮೇಲೆ ನೀವು ಲಾಸ್ಟ್ ಟೈಮಲ್ಲಿ ಹೋಗ್ಬಿಟ್ಟು ಇನ್ನೇನೋ ಕ್ಲೋಸ್ ಆಗೋ ಟೈಮಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಬಂತೊಂದು ನೀವು ಅಲ್ಲಿ CSSLಗೆ ಹೋಗೋದು, ಇಲ್ಲಿ ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗಿರೋದು, ಎಲ್ಲ ಸಮಸ್ಯೆ ಆಗಿಬಿಡುತ್ತೆ. 1 ವಾರಕ್ಕಿಂತ ಮುಂಚೆನೇ ಅಪ್ಲೈ ಮಾಡಿದ್ರೆ ಇಟ್ಸ್ ಕ್ವೈಟ್ ಬೆಟರ್ ಅದು. ಸೊ ಆ ರೀತಿ ಮಾಡಿ. ಇನ್ನು ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಲಾದ ತಮ್ಮ ಆನ್ಲೈನ್ ಅರ್ಜಿಯನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಚೇರಿ ಸಂಬಂಧಿತ ಪತ್ರ ವ್ಯವಹಾರಕ್ಕಾಗಿ ತಮ್ಮ ಬಳಿ ಕಡ್ಡಾಯವಾಗಿ ಇರಿಸಿಕೊಳ್ಳುವುದು. ಅಂದರೆ ನೀವು ಹಾಲ್ ಟಿಕೆಟ್ ಏನು ಬರುತ್ತೆ, ನೀವು ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರೆ ಅದೊಂದು ಹಾಲ್ ಟಿಕೆಟ್ ಇಟ್ಕೊಳ್ಬೇಕು. ಮತ್ತು ನೀವೇನು ಅಪ್ಲಿಕೇಶನ್ ಹಾಕಿರ್ತಾರೆ, ಅಪ್ಲಿಕೇಶನ್ ಪ್ರಿಂಟ್ಔಟ್ ಇರುತ್ತಲ್ಲ, ಅದನ್ನು ಕೂಡ ನೀವು ಜೋಪಾನವಾಗಿ ಇಟ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟು ಏನಾದರೂ ಮಾರ್ಕ್ಸಲ್ಲಿ ವೇರಿಯೇಷನ್ ಬಂದರೆ ಅಥವಾ ಏನಾದರೂ ನೀವೇ ಅಂತ ಡಾಕ್ಯುಮೆಂಟ್ಸನ್ನು ಪ್ರೂವ್ ಮಾಡಬೇಕಾದ್ರೆ, ಪ್ರೊವೈಡ್ ಮಾಡಬೇಕಾದ್ರೆ ಇವೆಲ್ಲ ಬೇಕಾಗುತ್ತೆ. ಅದನ್ನು ಹಂಗೆ ಕ್ಯಾರಿ ಮಾಡಿ, ಆಯಿತಾ? ಸೊ ನೆಕ್ಸ್ಟು 11 ಪಾಯಿಂಟ್ ನೋಡೋಣ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ಲಿ ಏನು ಕೊಡಿರ ಅಂತ ಹೇಳಿ. ಅಭ್ಯರ್ಥಿಗಳು ಅತ್ಯಂತ ಜಾಗರೂಕತೆಯಿಂದ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಬೇಕು. ನಾನು ಆವಾಗಲೇ ಹೇಳಿದ್ನಲ್ಲ, ಅರ್ಜಿಯನ್ನು ಸಬ್ಮಿಟ್ ಮಾಡುವ ಬದಲು ಎಲ್ಲ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಅದನ್ನು ಕೊಡಲಿಕ್ಕಿಂತ ಮುಂಚೆ ಒಂದು ಕಡೆಯಿಂದ ಚೆಕ್ ಮಾಡ್ಕೊಳ್ಬೇಕು. ನೇಮು, ಅಡ್ರೆಸ್ಸು, ಮಾರ್ಕ್ಸು, ಫಾದರ್ ನೇಮು, ಮದರ್ ನೇಮು, ರಿಜಿಸ್ಟ್ರೇಷನ್ ನಂಬರ್ಸು ಅಲ್ವಾ, ಮಾರ್ಕ್ಸ್ ಕಾರ್ಡ್ಸ್ ನಂಬರ್ಸು ಅಲ್ಲಿ ಕೇಳಿದ್ರೆ ಏನೇನು ದಾಖಲಾತಿ ಕೇಳುತ್ತೆ ಅದು ಆನ್ಲೈನ್ ಅಪ್ಲಿಕೇಶನಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ ಬಿಫೋರ್ ಸಬ್ಮಿಟ್ ಕೊಡಲಿಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು. ಸೊ ಭರ್ತಿ ಮಾಡಲಾದ ವಿವರಗಳನ್ನು ಇನ್ನೊಮ್ಮೆ ಪರಿಶೀಲಿಸಿಕೊಳ್ಳಬೇಕು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ತಿದ್ದುಪಡಿ ಬದಲಾವಣೆಗೆ ಅವಕಾಶ ಇಲ್ಲ. ನೋಡಿ, ಇದ್ರ ಬಗ್ಗೆ ಹೇಳಿದೆ ನಾನು, ಯಾವುದೇ ತಿದ್ದುಪಡಿ ಬದಲಾವಣೆಗೆ ಅವಕಾಶ ಇಲ್ಲ ಅಂತ. ಸೊ ಇದುವರೆಗೂ TET ಎಕ್ಸಾಮ್ ಏನು ಕಂಡಕ್ಟ್ ಆಗಿದೆ, ಇಷ್ಟು TET ಎಕ್ಸಾಮ್ಸಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಟೈಮಲ್ಲಿ ಅಪ್ಲಿಕೇಶನ್ ಹಾಕಿದ ಮೇಲೆ ಎಡಿಟಿಂಗ್ ಆಪ್ಷನ್ ಬಿಟ್ಟಿಲ್ಲ. ಸೊ CSSL ಅವರು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಏನಾದ್ರು ತಪ್ಪಾಗಿದ್ರೆ ಅಂತ ದಯಮಾಡಿ ಅದಕ್ಕೆ ಅವಕಾಶ ಇಲ್ಲ, ಯಾವುದೇ ಎಡಿಟಿಂಗ್ ಇಲ್ಲ. ನೀವೇನು ಮಾಡಿದರೆ ನೀಟಾಗಿ ಫಸ್ಟ್ ಟೈಮ್ ಒಂದೇ ಸಲಕ್ಕೆ ಅಪ್ಲೈ ಮಾಡಬೇಕಾದ್ರೆ ಎಲ್ಲವನ್ನು ಸೂಕ್ಷ್ಮವಾಗಿ ನೋಡಿಕೊಂಡು ಜೋಪಾನವಾಗಿ ಅಪ್ಲೈ ಮಾಡಿಸಿ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ನಂಬರ್ 12, ಅರ್ಜಿಯನ್ನು ಸಲ್ಲಿಸಿದ ನಂತರ ಅಭ್ಯರ್ಥಿಯ ಮಾಹಿತಿಯಲ್ಲಿ ಯಾವುದೇ ವ್ಯತ್ಯಾಸ ಇದ್ದಲ್ಲಿ ಅದರಿಂದ ಉಂಟಾಗುವ ಪರಿಣಾಮಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರಾಗಿರುತ್ತಾರೆ. ನೋಡಿ, ತುಂಬ ಜನ ಕೇಳ್ತಿದ್ರು, ಸರ್ ನಾನು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೋಡಲಿಲ್ಲ,
ಇನ್ಶಿಯಲ್ ಆ ಕಡೆ ಹಾಕ್ಬಿಟ್ಟಿದ್ದೀನಿ, ಮಾರ್ಕ್ಸು ಒಂದು 4 ಅಂತ ಹಾಕಬೇಕಿತ್ತು 2 ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ. ನೋಡಿ ಇಲ್ಲೇ ಹೇಳ್ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಇಲಾಖೆದಕ್ಕೆಲ್ಲ ಜವಾಬ್ದಾರಿ ಇಲ್ಲ, ಅಭ್ಯರ್ಥಿಗಳೇ ಜವಾಬ್ದಾರಿ ಅಂತ. ನೀವೇನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀರಾ ಅದೇ ಇನ್ಫಾರ್ಮೇಷನು ನೀವು ಎಲಿಜಿಬಲ್ ಆದಾಗ ರಿಸಲ್ಟಲ್ಲೂ ಅದೇ ಬರೋದು, ನಿಮ್ಮ TET ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೂಡ ಅದೇ ಬರುತ್ತೆ. ಅಲ್ಲಿ ಚೇಂಜಸ್ ಮಾಡೋಕ್ಕೆ ಬರಲ್ಲ ಇನ್ನು ಆಮೇಲೆ, ಮುಂದೆ ತೊಂದರೆ ಆಗೋದು ಬೇಡ. ಹಾಗಾಗಿ ದಯಮಾಡಿ ಜೋಪಾನವಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಜಾಗರೂಕತೆಯಿಂದ ಅದನ್ನು ನೋಡ್ಕೊಂಡು ಅಪ್ಲೈ ಮಾಡಿ, ಆಯಿತಾ. ಸೊ ನೆಕ್ಸ್ಟು 13ನೇ ಪಾಯಿಂಟ್ ನೋಡೋಣ ಏನಿದೆ ಅಂತ. ಇಲ್ಲಿ ಅಭ್ಯರ್ಥಿಗಳು ಒಮ್ಮೆ ಮಾಹಿತಿ ತುಂಬಿ ಅಂತಿಮವಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಯಾವುದೇ ತಿದ್ದುಪಡಿಗೆ ಹೊಸ ವಿವರಗಳನ್ನು ಅರ್ಜಿಯಲ್ಲಿ ಸೇರಿಸಲು ಅಥವಾ ತೆಗೆಯಲು ಅವಕಾಶವಿರುವುದಿಲ್ಲ. ಅಂದರೆ ಎಡಿಟಿಂಗ್ ಆಪ್ಷನ್ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈಗ ಕ್ಲಿಯರ್ ಕಟ್ ಆಗಿ. ನೀವು ಒಂದ್ಸಲ ಏನು ಅದನ್ನು ಅಪ್ಲಿಕೇಶನ್ ಟೈಮಲ್ಲಿ ಫಿಲ್ ಮಾಡಿದ್ರು, ಸೊ ದಟ್ ವಿಲ್ ಬಿ ಅ ಫೈನಲ್. ಅದನ್ನು ಚೇಂಜಸ್ ಮಾಡೋದಾಗಲಿ, ಎಡಿಟಿಂಗ್ ಮಾಡೋದಾಗಲಿ, ರೀಪ್ಲೇಸ್ ಮಾಡೋದಾಗಲಿ ಇದಕ್ಕೆ ಯಾವುದೋ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಈ ಸಂಬಂಧ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕ ಜವಾಬ್ದಾರಿಯಾಗುವುದಿಲ್ಲ. ಇನ್ನು ಏನಾದರೂ ನೀವು ತಪ್ಪು ಮಾಡಿಬಿಟ್ಟು ನಾನು ಅಪ್ಲಿಕೇಶನ್ ಟೈಮಲ್ಲಿ ಹಿಂಗೆ ತಪ್ಪಾಗ್ಬಿಟ್ಟಿತ್ತು ಅದಕ್ಕೆ ಬಂದಿದ್ದೀನಿ ಸರ್ CAC ಇದಕ್ಕೆ ಒಂಚೂರು ನೀವು ಚೇಂಜ್ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಹೋದರೆ, ನೋಡಿ ಇದನ್ನು ತೋರಿಸ್ತಾರೆ ಇದೆ ನೋಟಿಫಿಕೇಷನ್. ನೋಡಪ್ಪ, ನಾವು ನೋಟಿಫಿಕೇಷನ್ ಬಿಟ್ಟಾಗಲೇ ಎಲ್ಲವನ್ನು ನೀಟಾಗಿ ಹೇಳ್ಬಿಟ್ಟಿದ್ದೀವಿ. ಇದು ನಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ನೀವೇ ರೆಸ್ಪಾನ್ಸಿಬಲ್ಲು. ನೀವೇನು ಮಾಹಿತಿ ಕೊಡ್ತೀರಾ ಆ ಮಾಹಿತಿ ಮೇಲೆ ನಾವು ರಿಸಲ್ಟ್ ಡಿಸ್ಕ್ಲೋಸ್ ಮಾಡಿದ್ದೀವಿ, ನಿಮ್ಮ ಪ್ರಮಾಣ ಪತ್ರವನ್ನು ನೀಡಿದ್ದೀವಿ ಅಂತ ಈ ನೋಟಿಫಿಕೇಷನ್ ಎವಿಡೆನ್ಸ್ ಇಟ್ಕೊಂಡು ನಿಮ್ಮ ಮುಂದೆ ಅವ್ರು ತೋರಿಸ್ತಾರೆ. ಇವೆಲ್ಲ ಸಮಸ್ಯೆ ಆಗೋದು ಬೇಡ. ದಯಮಾಡಿ ನೀವೇನು ಮಾಡಿ ಅಂದರೆ, ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀಟಾಗಿ ಎಲ್ಲ ವಿವರವನ್ನು ನೋಡಿಕೊಂಡು ಭರ್ತಿ ಮಾಡಿ ಇಲ್ಲಿ. ಸೊ KRTET 2024ಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಳಕೆಯಲ್ಲಿರುವಂತಹ ತಮ್ಮ ಸ್ವಂತ ಮೊಬೈಲ್ನ ಸಂಪರ್ಕ ಸಂಖ್ಯೆಯನ್ನು ಹಾಗೂ ಇಮೇಲ್ ವಿಳಾಸವನ್ನು ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ ನಮೂದಿಸುವುದು. ಮೊಬೈಲ್ ನಂಬರ್ ಮತ್ತು Gmail ID ಇಟ್ಸ್ ವೆರಿ ಇಂಪಾರ್ಟೆಂಟು. ಸುಮ್ಮನೆ ಯಾರಾದರೂ ಕೊಡ್ಲಿಕ್ಕೆ ಹೋಗಬೇಡಿ, ನಿಮ್ಮದೇ ಮೊಬೈಲ್ ನಂಬರನ್ನು Gmail ID-ಯನ್ನು ನೀವು ಕೊಟ್ಟು ಲಾಗಿನ್ ಮಾಡ್ಕೊಳ್ಬೇಕು. Gmail ID ಇಲ್ಲ ಅಂತಂದರೆ ಒಂದು ವಿತಿನ್ 2 or 5 ಮಿನಿಟ್ಸಲ್ಲಿ ಅವರೇ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ Gmail ID-ನ ಕ್ರಿಯೇಟ್ ಮಾಡಿಸ್ಕೊಳ್ಳಿ ಅಷ್ಟೇ, ಸಿಂಪಲ್ಲು. ಸೊ ಹೆಚ್ಚುವರಿ ಮಾಹಿತಿಗಳನ್ನು ಪಡೆದುಕೊಳ್ಳಲು ಅಭ್ಯರ್ಥಿಗಳು ಆಗಿಂದಾಗೆ ಇಲಾಖಾ ವೆಬ್ಸೈಟನ್ನು ಸಂಪರ್ಕಿಸುವುದು ಅಂತ. ಅಂದರೆ ಈ ಎಕ್ಸಾಮ್ಸ್ ಬಗ್ಗೆ ಏನಾದರೂ ಪ್ರಕಟಣೆ ಆಗಲಿ ಮಾಹಿತಿಗಳಾಗಿ ಬಂದರೆ ನೀವು ಕಾಲಕ್ಕೆ ವೆಬ್ಸೈಟನ್ನು ಬ್ರೌಸ್ ಮಾಡ್ತೀರಿ ಅಂತ. ಒಂದು ವಾರ ಬಿಟ್ಟು ಅಥವಾ ಒಂದು 10 ಡೇಸ್ ಬಿಟ್ಟು ಎಕ್ಸಾಮ್ ಕನೆಕ್ಟ್ ಆಗೋ ಒಳಗಡೆ ಆವಾಗವಾಗ ನೀವು ವೆಬ್ಸೈಟನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೋಡೋಣ ಈಗ. ಪರೀಕ್ಷಾ ಶುಲ್ಕ ವಿವರ ಅಂತ ನೀಟಾಗಿ ಇದನ್ನು ಕೇಳಿಸ್ಕೊಳ್ಳಿ. ಒಂದಷ್ಟು ಜನ ನನಗೆ ಕಮೆಂಟ್ ಮಾಡಿದರು, ಫೀಸು ಈ ಸಲ ಚೇಂಜಸ್ ಮಾಡಿದರೆ ಹೇಗೆ ಏನು ಅಂತ. ಸೊ ಲಾಸ್ಟ್ ಇಯರ್ ಏನಿತ್ತು ಅದೇ ಇದೆ ಮ್ಯಾಕ್ಸಿಮಮ್, ಏನು ಇದರಲ್ಲಿ ಏನು ಚೇಂಜಸ್ ಇಲ್ಲ. ನೋಡಿ ಇಲ್ಲಿ ಸಾಮಾನ್ಯ ವರ್ಗ 2A, 2B, 3A ಮತ್ತು 3B ಇವರಿಗೆ ಐ ಥಿಂಕ್ ಪೇಪರ್ 1 ತಗೊಂಡ್ರೆ ಆಯಿತಾ, ಪತ್ರಿಕೆ 1 ಅಥವಾ ಪತ್ರಿಕೆ 2 ಮಾತ್ರ ಅಂತಿದೆ. ಸೊ Rs. 700 ಅಂತ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ 1 ಇವ್ರಿಗೆ 350 ರೂಪಾಯಿ. ನೆಕ್ಸ್ಟು ಇನ್ನು ಪತ್ರಿಕೆ 1 ಹಾಗೂ ಪತ್ರಿಕೆ 2 ಪೇಪರ್ನ ತೊಗೊಂಡ್ರೆ ಇಲ್ಲಿ 1000 ರೂಪೀಸ್ ಆಗುತ್ತೆ. ಯಾರ್ಯಾರಿಗೆ ಸಾಮಾನ್ಯ ವರ್ಗ 2A, 2B, 3A, 3B ಇವರಿಗೆ 1000 ರೂಪೀಸು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 500 ರೂಪಾಯಿ ಆಗುತ್ತೆ, ಆಯಿತಾ. ಸೊ ಹಾಗಾಗಿ ದಯಮಾಡಿ 2 ಪೇಪರ್ನ ತೊಗೊಂಡು ನೀವು ಎಕ್ಸಾಮ್ ಬರಲಿಕ್ಕೆ ಸೊ ಪ್ರಯತ್ನ ಮಾಡಿ. ಯಾರ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾಚ್ ಆಗುತ್ತೆ ಅವರು ಸೊ 2 ಪೇಪರ್ನ ನೀವು ಬರಲಿಕ್ಕೆ ಟ್ರೈ ಮಾಡಿ. 2B, 3A ಮತ್ತು 3B ಇವರು 1 ಪೇಪರ್ ತೊಗೊಂಡ್ರೆ 700 ರೂಪಾಯಿ, 2 ಪತ್ರಿಕೆ ತೊಗೊಂಡ್ರೆ 1000 ರೂಪೀಸ್ ಆಗುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1 ಇವರು 1 ಪೇಪರ್ ತೊಗೊಂಡ್ರೆ 350 ರೂಪಾಯಿ, 2 ಪೇಪರ್ ತೊಗೊಂಡ್ರೆ 500 ರೂಪಾಯಿ ಇರುತ್ತೆ, ಆಯಿತಾ. ಸೊ ಇವ್ರಿಗೂ ಸೊ ಐ ಥಿಂಕ್ ಸಾಮಾನ್ಯ ವರ್ಗ 2A, 2B, 3A, 3B ಇವ್ರಿಗೂ ಐ ಥಿಂಕ್ ಡಿಫ್ರೆನ್ಸ್ ಒಂದು 500 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಸೊ 2 ಪೇಪರ್ ತೊಗೊಂಡ್ರೆ 1000 ರೂಪಾಯಿ ಯಾರಿಗೆ ಅಂದರೆ ಸಾಮಾನ್ಯ ವರ್ಗ 2A, 2B, 3A ಮತ್ತು 3B. ಇನ್ನು 2 ಪೇಪರ್ ತೊಗೊಂಡ್ರೆ SC ST ಕ್ಯಾಟಗರಿ 1 ಅವರಿಗೆ 500 ರೂಪಾಯಿ ಆಗುತ್ತೆ ಅಲ್ಲಿ, ಆಯಿತಾ. ಇನ್ನು ವಿಶೇಷ ಚೇತನ, ಇನ್ನು ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತೆ, ಇವ್ರಿಗೆ ಯಾವುದೇ ರೀತಿಯ ಪೇಮೆಂಟ್ ಇರಲ್ಲ ಅಂತ. ಸೊ ನೆಕ್ಸ್ಟು ಮೋಡ್ ಆಫ್ ಪೇಮೆಂಟ್ ಇದೆ ಇಲ್ಲಿ. ಸೊ ನೋಡಿ ಇಲ್ಲಿ ಚಾರ್ಜಸ್ಸು, ಇಲ್ಲೂ ಕೂಡ ಅಮೌಂಟನ್ನು ಕಲೆಕ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಇಂಟರ್ನೆಟ್ ಬ್ಯಾಂಕಿಂಗು ಆಲ್ ಬ್ಯಾಂಕ್ಸು ಅಪ್ ಟು 500 ರೂಪೀಸ್ 5 ಪರ್ ಟ್ರಾನ್ಸಾಕ್ಷನು. 1 ಟ್ರಾನ್ಸಾಕ್ಷನ್ಗೆ 5 ರೂಪಾಯಿ ಕಟ್ಟಾಗುತ್ತೆ. ಸೊ ಎಬವ್ 500 ಆದರೆ 10 ರೂಪೀಸು ಪರ್ ಟ್ರಾನ್ಸಾಕ್ಷನ್ನು. ಅಪ್ ಟು 2000 ರೂಪಾಯಿ ಆದರೆ 0.75% ದ ಟ್ರಾನ್ಸಾಕ್ಷನ್ ಅಮೌಂಟ್ ಅಂತ ಇರೋದು ಇಲ್ಲಿ. ಇನ್ನು ಎಬೌಟ್ 2000 ಆದರೆ 0.90% ಆಫ್ ದ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ದಾರೆ. ಇನ್ನು ವೀಸಾ, ಮಾಸ್ಟರು, ಅಮೆಕ್ಸು ಇವೆಲ್ಲ ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಯೂಸ್ ಮಾಡಿದ್ರೆ 1.20% ಆಫ್ ಟ್ರಾನ್ಸಾಕ್ಷನ್ ಅಮೌಂಟ್ ಅಂತ. ಅಂದರೆ ಒಂದೊಂದು ಟ್ರಾನ್ಸಾಕ್ಷನ್ಗೂ ಒಂದೊಂದು ಅಮೌಂಟನ್ನು ಮಾಡಿದರೆ ಈಗ ಈ ಮೋಡ್ ಆಫ್ ಪೇಮೆಂಟಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ, ಅದು ಟ್ರಾನ್ಸಾಕ್ಷನ್ ಫೀಸ್ ಇರೋದ್ರಿಂದ ಅದು ಆನ್ಲೈನ್ ಪೇಮೆಂಟಲ್ಲಿ ಅಪ್ಲೈ ಮಾಡಲೇಬೇಕಾಗುತ್ತೆ. ಅಂದರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಚಲನ್ ತಗೊಂಡು ಪೇಮೆಂಟ್ ಮಾಡೋದಕ್ಕಿಂತ ಇದು ಆನ್ಲೈನಲ್ಲಿ ಪೇಮೆಂಟ್ ಮಾಡೋದು ಇಷ್ಟೇ ಬೆಟರ್ ಅದು. ಇನ್ನು ಪ್ರವೇಶ ಪತ್ರದ ಬಗ್ಗೆ ಹೇಳಿದ್ದಾರೆ. ಅಭ್ಯರ್ಥಿಗಳು KRTET 2024ರ ಪರೀಕ್ಷೆಯ ಪ್ರವೇಶ ಪತ್ರವನ್ನು ದಿನಾಂಕ 20/6ದಿಂದ 29/6/2024 ಇಲಾಖಾ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಪಡೆದುಕೊಳ್ಳುವುದು ಅಂತ. ಸೊ ದಯಮಾಡಿ ಕೇಳಬೇಡಿ ಸರ್ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತ. ನೋಡಿ ಅದಕ್ಕೂ ಅವರೇ ಡೇಟ್ ಅನೌನ್ಸ್ ಮಾಡಿಬಿಡ್ತಾರೆ ಇಲ್ಲಿ. ನೋಡಿ ಯಾವಾಗ ಅಂದರೆ 20/6/2024ರಿಂದ 29/6/2024 ಅಂತ. ಅಂದರೆ ನಿಮಗೆ ಒಂದು 10 ಡೇಸ್ ಟೈಮ್ ಇರುತ್ತೆ, ಅಷ್ಟೊಳಗಡೆ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ, ಆಯಿತಾ. ಸೊ ನೆಕ್ಸ್ಟ್ ಇನ್ನು ಉಳಿದಂತೆ
ಇನ್ನು ಸೇಮ್ ಇವೆಲ್ಲ ಬಿಡಿ, ಇವೆಲ್ಲ ನೀವು ಪ್ರವೇಶ ಪತ್ರನ ಬರ್ಕೊಬೇಡಿ. ಸೇಮ್ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲೇನು ಒಂದು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಕೊಟ್ಟಿರ್ತೀರ, ಅದೇ ರೀತಿಯಾಗಿ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಕೊಡ್ತು ಅಂದರೆ ನೀವು ಅದನ್ನು ಲಾಗಿನ್ ಮಾಡಿಕೊಂಡು ನಿಮ್ಮ ಹಾಲ್ ಟಿಕೆಟ್ನ ಜನರೇಟ್ ಮಾಡ್ಕೊಳ್ಬೋದು. ಅದೆಲ್ಲ ನಿಮಗೆ ಗೊತ್ತಾಯಿದೆ. ಇನ್ನು ಎಕ್ಸಾಮ್ ನಡೀತಕ್ಕಂಥ ಟೈಮ್ ಆವಾಗಲೇ ಹೇಳಿದ್ನಲ್ಲ. ಸೊ ಪೇಪರ್ 1 ಬಂದು 1-2.5 ಗಂಟೆ ಇರುತ್ತೆ, ಅದು ಮಾರ್ನಿಂಗು. ಸೊ 9:30 ಮಧ್ಯಾಹ್ನ 2 ಗಂಟೆ ತನಕ. ಪೇಪರ್ 2 ಬಂದು ಮಧ್ಯಾಹ್ನ 2 ಗಂಟೆಯಿಂದ 4:30 ತನಕ. ಎರಡೂ ಪತ್ರಿಕೆಗೆ ಒಂದು ಸಮಯ ನಿಗದಿ ಆಗಿರೋದು 2.5 ಗಂಟೆ ಇರುತ್ತೆ, ಆಯಿತಾ. ಸೊ 30/6/2024 ಸಂಡೇ ಎಕ್ಸಾಮು ನಡೀತಾ ಇದೆ. ಸೊ ನೆಕ್ಸ್ಟು ವಿಶೇಷ ಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ 20 ನಿಮಿಷದಂತೆ 50 ನಿಮಿಷಗಳ ಹೆಚ್ಚುವರಿ ಸಮಯ ನೀಡಲಾಗುವುದು ಅಂತ. ಇವರಿಗೆ ಒಂದು 50 ನಿಮಿಷ ಎಕ್ಸ್ಟ್ರಾ ಇರುತ್ತೆ, ಯಾರಿಗೆ? ವಿಶೇಷ ಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳಿಗೆ. ಸೊ ನೆಕ್ಸ್ಟು ಪೇಪರ್ 1ಗೆ ಬೇಕಾಗಿರ್ತಕ್ಕಂಥ ಕನಿಷ್ಠ ವಿದ್ಯಾರ್ಹತೆ ಆಲ್ರೆಡಿ ನಾನು ನನ್ನ ರೆಗ್ಯುಲರ್ ಚಾನಲ್ ಹೇಳಿದ್ದೆ, ಮತ್ತು ತೊಂದರೆ ಇಲ್ಲ, ಎಲ್ಲವನ್ನೂ ಹೇಳ್ತಿರೋದ್ರಿಂದ ಅದನ್ನು ಮತ್ತೊಂದು ಸಲ ಹೇಳ್ಬಿಡ್ತೀನಿ ನಾನು. ಸೊ 1ರಿಂದ 5ನೇ ತರಗತಿಗೆ ಬೋಧಿಸಲ್ಪಡ್ತಕ್ಕಂಥ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು ಬಂದು PUC ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕವನ್ನು ಗಳಿಸಿರಬೇಕು. ಅಂದರೆ PUCಯಲ್ಲಿ 50% ಆಗಿರಬೇಕು. ಜೊತೆಗೆ 2 ವರ್ಷಗಳ DLED ಕೋರ್ಸಿನ ದ್ವಿತೀಯ ವರ್ಷದಲ್ಲಿ, 2 ವರ್ಷಗಳ DLED ಕೋರ್ಸ್ ಅಂದರೆ ಯಾವ ನೀವು ನೇಮಿಂದ ಅದನ್ನು ಕರಿತೀರೋ ಆ ಹೆಸರಿಂದ ಅಂತ, ಅದರಲ್ಲಿ ದ್ವಿತೀಯ ವರ್ಷದಲ್ಲಿ ತೆರಗಡೆ ಹೊಂದಿದವರು ಹಾಗೂ ಕೋರ್ಸಿಗೆ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡ್ತಿರತಕ್ಕಂಥ ಅಭ್ಯರ್ಥಿಗಳು ಅಂತ. ನೀವು ಅದನ್ನು ದ್ವಿತೀಯ ವರ್ಷದಲ್ಲಿ ತೆರಗಡೆ ಹೊಂದಿರೋರು ಕೂಡ ಅಪ್ಲೈ ಮಾಡ್ಬೋದು, PUC ಪ್ಲಸ್ DLED. ಜೊತೆಗೆ ನೀವು ಅಡ್ಮಿಷನ್ ಆಗಿ ಅಭ್ಯಾಸ ಮಾಡ್ತಿದ್ರು ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ. ಸೊ ಇದನ್ನು ಏನು ಹೇಳುತ್ತೆ ಅಂದರೆ PUC ಪ್ಲಸ್ DLED ಆಗಿದ್ರೆ ಸಾಕು, ನೀವು ಪೇಪರ್ 1ಗೆ ಎಲಿಜಿಬಲ್ ಅಂತ ಅಷ್ಟೇ. ಮತ್ತೊಂದು ಆ ಒಂದು ಕ್ವಾಲಿಫಿಕೇಷನ್ ಇಲ್ಲ ಅಂದರೆ ಇನ್ನೊಂದು ಕ್ವಾಲಿಫಿಕೇಷನ್ಗೆ ಅವಕಾಶ ಇದೆ. ಇಲ್ಲಿ ಕೊಡಿದ್ರೆ ನೋಡಿ, ಇಲ್ಲಿ PUC ಮತ್ತು ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಮಾಡಿರಬೇಕು ಅಂತ ಹೇಳಿದ್ದಾರೆ. ಅಂದರೆ PUCಯಲ್ಲಿ 50% ಸ್ಕೋರ್ ಮಾಡಿರಬೇಕು ಅಂತ. 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ BLED ಅಂತಾರೆ, ಅದನ್ನು 4 ವರ್ಷಗಳ ಬ್ಯಾಚುಲರ್ ಇನ್ ಎಜುಕೇಷನ್ನ ಕಂಪ್ಲೀಟ್ ಮಾಡಿರಬೇಕು. ಅಥವಾ ನೀವು ಅಡ್ಮಿಷನ್ ಆಗಿ ಅಭ್ಯಾಸ ಮಾಡ್ತಾಯಿದ್ರು ಕೂಡ ಪೇಪರ್ 1ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಎಲಿಜಿಬಿಲಿಟಿಯನ್ನು ಮಾಡ್ಕೊಂಡಿದ್ದೀರಾ ಅಂತ, ಆಯಿತಾ. ಸೊ ನೆಕ್ಸ್ಟು ಮತ್ತೊಂದಿದೆ ಇಲ್ಲಿ, ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ 2 ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಷನ್ ನೋಡಿ, PUCಯಲ್ಲಿ 50% ಸ್ಕೋರ್ ಮಾಡಿರಬೇಕು. ಇಲ್ಲಾಂದರೆ 2 ಇಯರ್ಸು ಡಿಪ್ಲೊಮಾ ಇನ್ ಎಜುಕೇಷನ್ನು D.Ed ಮಾಡಿರಬೇಕು, ಸ್ಪೆಷಲ್ ಎಜುಕೇಷನ್ ಅಂತ ಹೇಳಿದ್ದಾರೆ. ಅಥವಾ ನೀವು ಅಡ್ಮಿಷನ್ ಆಗಿ ನೀವು ಓದ್ತಾ ಇದ್ರು ಕೂಡ ನೀವೆಲ್ಲ ಅಪಿಯರಿಂಗ್ ಅಂತ ಕೊಟ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು, ಆಯಿತಾ. ನೆಕ್ಸ್ಟು ಪದವಿಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ 2 ವರ್ಷಗಳ DLED ಕೋರ್ಸಿನ ದ್ವಿತೀಯ ವರ್ಷದಲ್ಲಿ ತೆರಗಡೆ ಹೊಂದಿದವರು ಅಥವಾ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡ್ತಿರತಕ್ಕಂಥ ಅಭ್ಯರ್ಥಿಗಳು ಅಂತ ಹೇಳಿದ್ದಾರೆ. ಸೊ ಡಿಗ್ರಿಯಲ್ಲಿ 50% ಸ್ಕೋರ್ ಆಗಿರಬೇಕು. ಜೊತೆಗೆ 2 ವರ್ಷಗಳ DLED ಕೋರ್ಸ್ನ ಕಂಪ್ಲೀಟ್ ಮಾಡಿರಬೇಕು. ಇಲ್ಲಾಂದರೆ ನೀವು ಅಡ್ಮಿಷನ್ ಮಾಡಿ ಅಭ್ಯಾಸ ಮಾಡಿರಬೇಕು. ಅದನ್ನು ಅಪಿಯರಿಂಗ್ ಅಂತ ಕೊಟ್ಬಿಟ್ಟು ನೀವು ಬೇಕಾದ್ರೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಅವಕಾಶ ಇದೆ. ಮತ್ತು ಇನ್ನೂ ಒಂದಿದೆ ನಿಮಗೆ ಆಪ್ಷನ್ನು, ಪದವಿಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ BD ಪದವಿಯಲ್ಲಿ ತೆರಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತ. ಸೊ ಡಿಗ್ರಿಯಲ್ಲಿ 50% ಮಾಡಿರಬೇಕು, BD ಕಂಪ್ಲೀಟ್ ಮಾಡಿರಬೇಕು. BD ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನೀವು B.Edಗೆ ಅಡ್ಮಿಷನ್ ಆಗಿ ಅಭ್ಯಾಸ ಮಾಡ್ತಿರಬೇಕು. ಆ ಒಂದು ಅಭ್ಯರ್ಥಿಗಳು ಕೂಡ ಪೇಪರ್ 1ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ. ಇದು ಪತ್ರಿಕೆ 1ಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ವಿದ್ಯಾರ್ಹತೆಗಳು. ಈಗ ಸೊ ನೆಕ್ಸ್ಟು ಈಗ ಪೇಪರ್ 2ಗೆ 6 to 8 ಟೀಚರ್ಸ್ಗೆ ಬೇಕಾಗಿರ್ತಕ್ಕಂಥ ಒಂದು ಕನಿಷ್ಠ ವಿದ್ಯಾರ್ಹತೆ. ಇಲ್ಲಿ ಎಲ್ಲವೂ ಕೂಡ ಡಿಗ್ರಿಯಿಂದಲೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು ಪೇಪರ್ 2ಗೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಕ್ವಾಲಿಫಿಕೇಷನ್ ನೋಡೋ ಒಂದು ಕಡೆಯಿಂದ ನೋಡಿ, ಇಲ್ಲಿ ಮೊದಲನೇದು ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ 2 ವರ್ಷಗಳ DLED ಕೋರ್ಸಿನ, ಅಂದರೆ ಯಾವ ಒಂದು ನೇಮಿಂದ ಕರೀತಾರೋ ಆ ಒಂದು ಹೆಸರಿನ ದ್ವಿತೀಯ ವರ್ಷದಲ್ಲಿ ತೆರಗಡೆ ಹೊಂದಿದವರು ಅಥವಾ DLED ಕೋರ್ಸಿಗೆ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂತ ಇದೆ. ನೋಡಿ, ಡಿಗ್ರಿಯಲ್ಲಿ 50% ಆಗಿರಬೇಕು. ಜೊತೆಗೆ ಸೊ 2 ವರ್ಷಗಳ DLED ಕೋರ್ಸನ್ನು ಅವರು ದ್ವಿತೀಯ ವರ್ಷದಲ್ಲಿ ತೆರಗಡೆ ಹೊಂದಿರುವವರು ಅಥವಾ ಈ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಅಂತ ಇಷ್ಟಿರಬೇಕು. ಇಲ್ಲಿ ನೀವು ಒಂದು ಡಿಗ್ರಿಯಲ್ಲಿ 50% ಸ್ಕೋರ್ ಮಾಡಬೇಕು. ಸೊ DLED ಕೋರ್ಸನ್ನು ಸೆಕೆಂಡ್ ಇಯರಲ್ಲಿ ಅವರು ತೆರಗಡೆ ಹೊಂದಿರಬೇಕು. ಸೊ ಅಥವಾ DLED ಕೋರ್ಸ್ಗೆ ಅವರು ಪ್ರವೇಶವನ್ನು ಪಡ್ಕೊಂಡು ಅಭ್ಯಾಸ ಮಾಡ್ತಿರಬೇಕು. ಅವರು ಈ ಪೇಪರ್ 2ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕ್ವಾಲಿಫೈಡು. ಸೊ ನೆಕ್ಸ್ಟ್ ಮತ್ತೊಂದಿದೆ ಇಲ್ಲಿ, ಅಂಕವನ್ನು ಗಳಿಸಿರಬೇಕು. ಹಾಗೂ BEDಯಲ್ಲಿ ತೆರಗಡೆ ಹೊಂದಿದವರು ಅಥವಾ BED ಪದವಿಗೆ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡ್ತಿರತಕ್ಕಂಥ ಅಭ್ಯರ್ಥಿಗಳು ಅಂತ ಇದೆ. ಡಿಗ್ರಿಯಲ್ಲಿ 50% ಸ್ಕೋರ್ ಮಾಡಿರಬೇಕು. ಇಲ್ಲ ಜೊತೆಗೆ ನೀವು B.Ed ಕಂಪ್ಲೀಟ್ ಮಾಡಬೇಕು. B.Ed ಕಂಪ್ಲೀಟ್ ಮಾಡಿಲ್ಲ ಅಂದರೆ B.Edಗೆ ಅಡ್ಮಿಷನ್ ಆಗಿ ಅಭ್ಯಾಸವನ್ನು ಮಾಡ್ತಿರಬೇಕು. ಅಂದರೆ B.Edನ್ನು ಓದ್ತಾ ಇರಬೇಕು ಅಂತ ಅಡ್ಮಿಷನ್ ಆಗಿ ಅವರು ಅಪಿಯರಿಂಗ್ ಅಂತ ಕೊಟ್ಬಿಟ್ಟು ಬೇಕಾದ್ರೆ ನೀವು ಪೇಪರ್ 2ನ ಬರಲಿಕ್ಕೆ ಅವಕಾಶ ಇದೆ. ಸೊ ಹಾಗೆ ಸ್ಕಾಲಪ್ ಮಾಡ್ತೀನಿ. ಈಗ ಮತ್ತೊಂದು ಅವಕಾಶವನ್ನು ಮಾಡಿದರೆ ಕ್ವಾಲಿಫಿಕೇಷನ್ನು PUC ಪ್ಲಸ್ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕಾಗುತ್ತೆ. ಹಾಗೂ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ BLED ತೆರಗಡೆ ಹೊಂದಿದವರು ಅಥವಾ BLED ಕೋರ್ಸಿಗೆ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅಂತ. PUCಯಲ್ಲಿ 50% ಸ್ಕೋರ್ ಮಾಡಿರಬೇಕು. ಜೊತೆಗೆ ಅವರು
4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ತೆರಗಡೆ ಹೊಂದಿರಬೇಕು, ಅಂದರೆ ಪಾಸ್ ಆಗಿರಬೇಕು, ಅಥವಾ BLED ಕೋರ್ಸ್ಗೆ ಪ್ರವೇಶವನ್ನು ಪಡ್ಕೊಂಡು ಅಭ್ಯಾಸ ಮಾಡ್ತಿರಬೇಕು. ಇಷ್ಟು ಏನು ಕ್ವಾಲಿಫಿಕೇಷನ್ ಇದೆ ಅಭ್ಯರ್ಥಿಗಳು, ಇವರು ಪೇಪರ್ 2ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ. ಸೊ ಕೊನೆಯದಾಗಿ ಪದವಿಯಲ್ಲಿ ಕನಿಷ್ಠ 50ರಷ್ಟು ಅಂಕವನ್ನು ಗಳಿಸಿರಬೇಕು, ಹಾಗೂ 2 ವರ್ಷದ B.Ed ಪದವಿಯಲ್ಲಿ ತೆರಗಡೆ ಹೊಂದಿರಬೇಕು, ಅಥವಾ B.Ed ಪದವಿಗೆ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡ್ತಿರತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿಯಲ್ಲಿ 50% ಸ್ಕೋರ್ ಮಾಡಿರಬೇಕು, B.Ed ಕಂಪ್ಲೀಟ್ ಆಗಿರಬೇಕು. ಸೊ B.Ed ಕಂಪ್ಲೀಟ್ ಆಗಿಲ್ಲ ಅಂದರೆ ನೋಡಿ, ಸ್ಪೆಷಲ್ ಎಜುಕೇಷನ್ B.Ed ಅಂತ ಇದೆ, ಅದು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳಿದರೆ, ಅದಿಲ್ಲ ಅಂದರೆ B.Ed ಪದವಿಗೆ ಪ್ರವೇಶವನ್ನು ಪಡ್ಕೊಂಡು B.Ed ಸ್ಪೆಷಲ್ ಎಜುಕೇಷನ್ಗೆ ಪ್ರವೇಶವನ್ನು ಪಡ್ಕೊಂಡು ಅವರು ಅಭ್ಯಾಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅಪ್ಲಿಕೇಶನ್ಗೆ ಹಾಕಲಿಕ್ಕೆ ಪೇಪರ್ 2ಗೆ ಅವಕಾಶ ಇದೆ. ಆಯಿತಾ? ನೆಕ್ಸ್ಟು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಈಗ, ಸೂಚನೆ ಅಂತ, ಅಂದರೆ ರಿಲ್ಯಾಕ್ಸೇಷನ್ ಇಲ್ಲಿ ಏನಿದೆ ಅಂತ ಇಲ್ಲಿ ನೋಡಿ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ 1 ವಿಶೇಷಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಅರ್ಹ ವಿದ್ಯಾರ್ಹತೆಯಲ್ಲಿ ನಿಗದಿಪಡಿಸತಕ್ಕಂಥ ಅರ್ಹತಾಂಕಗಳಲ್ಲಿ 5% ವಿನಾಯಿತಿ ನೀಡಲಾಗಿದೆ. ಸೊ 5% ರಿಲ್ಯಾಕ್ಸೇಷನ್ ಇದೆ ಇವರಿಗೆ. NCTಯಿಂದ ಮಾನ್ಯತೆ ಪಡೆದಂತಹ ಡಿಪ್ಲೊಮೊ ಅಥವಾ ಪದವಿ ಕೋರ್ಸ್ಗಳನ್ನು ಮಾತ್ರ KRTET ಪರೀಕ್ಷೆ ಬರೆಯಲು ವಿದ್ಯಾರ್ಹತೆಯಲ್ಲಿ ಪರಿಗಣಿಸಲಾಗಿದೆ. ನೋಡಿ, ಯಾವ್ದು ಕನ್ಸಿಡರ್ ಮಾಡ್ತಾರೆ? NCTಯಿಂದ ಮಾನ್ಯತೆ ಪಡೆದಂತಹ ಡಿಪ್ಲೊಮೊ ಅಥವಾ ಪದವಿ ಕೋರ್ಸ್ಗಳನ್ನು ಮಾತ್ರ KRTET ಪರೀಕ್ಷೆ ಬರೆಯಲು ವಿದ್ಯಾರ್ಹತೆಯಲ್ಲಿ ಪರಿಗಣಿಸಲಾಗಿದೆ. ಸೊ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿದೆ, RCI ಅಂತ, ಅದರಿಂದ ಮಾನ್ಯತೆ ಪಡೆದಂತಹ ಡಿಪ್ಲೊಮೊ ಇನ್ ಎಜುಕೇಷನ್ ಅಂದರೆ ಸ್ಪೆಷಲ್ ಎಜುಕೇಷನ್ನು ಹಾಗೂ B.Ed ವಿಶೇಷ ಶಿಕ್ಷಣ ಪದವಿಯನ್ನು ಸಹ ಪರಿಗಣಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ. ಸೊ ನೆಕ್ಸ್ಟ್ 3ನೇ ಪಾಯಿಂಟಲ್ಲಿ, ನೀವು ಮೈಸೂರು ಯೂನಿವರ್ಸಿಟಿಯಿಂದ B.Ed ಮಾಡಿದ್ರು ನೀವು ಅಪ್ಲಿಕೇಬಲ್ಲು, ಡಿಗ್ರಿ ಮಾಡಿದ್ರು ಅಪ್ಲಿಕೇಬಲ್, ಏನು ತೊಂದರೆ ಇಲ್ಲ. ಆಯಿತಾ? ಮೇಲೆ ಕಾಣಿಸಿದಂಥ ಕನಿಷ್ಠ ವಿದ್ಯಾರ್ಹತೆಗಳು ನೋಡಿ, 3ನೇ ಪಾಯಿಂಟಲ್ಲಿ ಮೇಲೆ ಕಾಣಿಸಿದಂಥ ಕನಿಷ್ಠ ವಿದ್ಯಾರ್ಹತೆಗಳು ಭಾಷೆ, ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ವಿಷಯಗಳ ಅಭ್ಯರ್ಥಿ ಅಥವಾ ಶಿಕ್ಷಕರಿಗೆ ಮಾತ್ರ ಅನ್ವಯವಾಗುತ್ತೆ ಅಂತ. ಯೂಶಲಿ ಎಲ್ಲ ಈಗ ಪೇಪರ್ 1ಅಲ್ಲಿ ಏನಿರುತ್ತೆ ನಿಮಗೆ, ಲ್ಯಾಂಗ್ವೇಜ್ ಅಂತೂ ಇದ್ದೇ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷು, ಅದರ ಜೊತೆಗೆ ಸೈಕಾಲಜಿ, ಮ್ಯಾಥ್ಸು ಮತ್ತು EVS ಇರುತ್ತೆ. ಇನ್ನು ಪೇಪರ್ 2ನಲ್ಲಿ ಲ್ಯಾಂಗ್ವೇಜ್ ಇರುತ್ತೆ, ಅಗೇನು ಕನ್ನಡ ಮತ್ತು ಇಂಗ್ಲೀಷು, ಜೊತೆಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಬರುತ್ತೆ. ಆ್ಯಂಡ್ ಅದಾದಮೇಲೆ ನಿಮಗೆ ಸೋಷಿಯಲ್ ಸೈನ್ಸ್ ಬರುತ್ತೆ, 60 ಮಾರ್ಕ್ಸ್ ಪೇಪರ್ ಅದು. ಆಯಿತಾ? ಸೊ ಪೇಪರ್ 1ಅಲ್ಲಿ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಮಾತ್ರ ವಿಜುವಲಿ ಇಂಪೇರ್ಡ್ ಅಂತ ನಾವು ಏನು ಹೇಳ್ತೀವಿ, ಆ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ಅಲ್ಲಿ ಸೋಷಿಯಲ್ ಸೈನ್ಸ್ ಇರುತ್ತೆ. ನೋಡೋದಂತೆ ಬೇರೆ ಅಭ್ಯರ್ಥಿಗಳಿಗೆ ಅದು ಬಂದ್ಬಿಟ್ಟು ನಿಮಗೆ ಮ್ಯಾಥ್ಸು 30 ಮಾರ್ಕ್ಸ್ಗೆ, EVS 30 ಮಾರ್ಕ್ಸ್ಗೆ ಕ್ಲಾಸಿಫಿಕೇಷನ್ ಆಗಿರುತ್ತೆ. ಆಯಿತಾ? ಮೇಲ್ಕಂಡ ಯಾವುದೇ ಕನಿಷ್ಠ ವಿದ್ಯಾರ್ಹತೆಗಳನ್ನು ಹೊಂದಿರದ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಇಲ್ಲ ಅಂತ. ಅಂದರೆ ಏನು ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ ಹೇಳಿದ್ದಾರೆ, ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಇರಬೇಕು, ಇಲ್ಲಾಂದರೆ ಎಕ್ಸಾಮ್ ಬರಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಅಷ್ಟೇ. ಇಲ್ಲಿ ಏನಿಲ್ಲ ಅದು. ನೆಕ್ಸ್ಟ್ ಏನಿದೆ ನೋಡೋಣ, ಇಲ್ಲಿ ಒಂದು ಕಡೆಯಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆ ವಿಷಯ ಮತ್ತು ಸ್ವರೂಪ ಅಂತಿದೆ. ಇದೇನು ನಿಮಗೆ ಐ ಥಿಂಕ್ ಎಲ್ಲವೂ ನಿಮಗೆ ಗೊತ್ತಾಗಿದೆ, ಅದನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು. ಸೊ ಇದನ್ನೇ ಹೇಳಬೇಕು ಅಂತೇಳಿ ನನಗೆ ಐಡಿಯಾ ಇದೆ, ನಾನು ಇಮಿಡಿಯೇಟಾಗಿ ಹೇಳ್ಬಿಡ್ತೀನಿ. ನೋಡಿ, ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಸೊ ಟೋಟಲ್ ನಿಮಗೆ 150 ಮಾರ್ಕ್ಸ್ಗೆ ಪೇಪರ್ ಇರುತ್ತೆ. ಪೇಪರ್ 1ನಲ್ಲೂ 150 ಅಂಕಗಳು, ಎಲ್ಲವೂ ಕೂಡ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ. ಇಲ್ಲಿ ಗಾಬರಿ ಆಗಬೇಡಿ. ತುಂಬ ಜನ ಕೇಳಿದ್ರು, ಸರ್ ನೆಗೆಟಿವ್ ವ್ಯಾಲ್ಯೂಯೇಷನ್ಸ್ ಇರುತ್ತಾ ಅಂತ. ಇಲ್ಲಿ ದೇರ್ ಇಸ್ ನೋ ಎನಿ ಕೈಂಡ್ಸ್ ಆಫ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇನ್ ಅಪ್ಕಮಿಂಗ್ TET ಎಕ್ಸಾಮಿನೇಷನ್. ಎಲ್ಲೂ ಕೂಡ ಇದುವರೆಗೂ ಇಂಪ್ಲಿಮೆಂಟ್ ಮಾಡಿಲ್ಲ, ಅದು ಬರಲ್ಲ. ಅದು ಟೋಟಲಿ ಔಟ್ ಆಫ್ 150 ಇದೆ, ಎಲ್ಲವೂ ಕೂಡ MCQ ಇರುತ್ತೆ. ಪೇಪರ್ 1ನಲ್ಲಿ ಏನಪ್ಪ ಅಂದರೆ ನಿಮಗೆ ಎಲ್ಲ ಪತ್ರಿಕೆಯಲ್ಲೂ ಕೂಡ ಇಲ್ಲಿ 30 ಅಂಕಗಳು ಕ್ಲಾಸಿಫಿಕೇಷನ್ ಆಗಿರುತ್ತೆ. ನೋಡಿ, ಈಗ ಭಾಷೆ 1 ಕನ್ನಡ 30, ಬಹು ಆಯ್ಕೆ 30 ಅಂಕಗಳು, ಭಾಷೆ 2 ಇಂಗ್ಲೀಷು 30 ಅಂಕ, ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ 30 ಅಂಕ, ಗಣಿತ ಬಂದು 30 ಅಂಕ, ಪರಿಸರ ಅಧ್ಯಯನ ಬಂದು 30 ಅಂಕ. ಸೊ ಇಲ್ಲಿ ಈ ಸಮಾಜ ಅಧ್ಯಯನ ಅಂತಕ್ಕಂಥದ್ದು ಯಾರಿಗಿರುತ್ತೆ ಪೇಪರ್ 1ನಲ್ಲಿ ಅಂದರೆ, ನಾವಾಗಲೇ ಹೇಳಿದ್ರೆ ನಿಮಗೆ. ಸೊ ಸಮಾಜ ಅಧ್ಯಯನ, ಗಣಿತ ಮತ್ತು ಪರಿಸರ ಅಧ್ಯಯನದ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ. ಯಾರು ಬ್ಲೈಂಡ್ಸ್ ಇರ್ತಾರೆ ಅವರಿಗೆ ಸೋಷಿಯಲ್ ಸೈನ್ಸ್ ಇರುತ್ತೆ 60 ಮಾರ್ಕ್ಸ್ಗೆ. ಉಳಿದಂತೆ ಅದು ಎಲ್ಲವೂ ಕೂಡ 30 ಅಂಕಗಳಿಗೆ ಅದು ವರ್ಗೀಕರಣ ಆಗಿರುತ್ತೆ. ಸೊ ಓವರಾಲ್ ಬಂದು 150 ಮಾರ್ಕ್ಸ್ ಇರುತ್ತೆ. ಇನ್ನು ಸೆಕೆಂಡು ಸೇಮು. ಇನ್ನು ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ನಿಮಗೇನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಭಾಷೆಯಲ್ಲಿ ನಿಮಗೆ ಐ ಥಿಂಕ್ ಒಂದು ಪ್ಯಾಸೇಜ್ ಇರುತ್ತೆ, ಅದನ್ನು ಓದ್ಕೊಂಡು ಉತ್ತರ ಬರೀಬೇಕಾಗಿರುತ್ತೆ. ಒಂದು ಪದ್ಯವನ್ನು ಕೊಡ್ತಾರೆ, ಅದನ್ನು ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಒಂದಷ್ಟು ವ್ಯಾಕರಣ ಅಂಶಗಳಿರುತ್ತೆ ನಿಮಗೆ. ಸೊ ಅದರ ಜೊತೆಯಲ್ಲಿ ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ವ್ಯಾಕರಣ ಅಂದರೆ ಸಂಧಿಗಳಾಗಿ ಅದ್ರ ಬಗ್ಗೆ ಕೇಳ್ಬೋದು. ಇನ್ನು ಐ ಥಿಂಕ್ ಸಮಾಸಗಳ ಬಗ್ಗೆ ಕೇಳ್ಬೋದು ನಿಮಗೆ. ವಿಭಕ್ತಿ ಪ್ರತ್ಯಯಗಳು, ಅಲಂಕಾರಗಳ ಬಗ್ಗೆ ಕೇಳ್ಬೋದು. ಮತ್ತು ಸಮನಾರ್ಥಕ ಪದಗಳು, ಜೋಡುನುಡಿ, ದ್ವಿರುಕ್ತಿ, ಅವ್ಯಯಗಳು, ಇದ್ರ ಬಗ್ಗೆ ಕೇಳ್ಬೋದು ನಿಮಗೆ. ಆಯಿತಾ? ಸೊ ಇನ್ನು ಅದನ್ನು ಬಿಟ್ಟರೆ ನಿಮಗೆ ಪ್ರತಿಯೊಂದು ಪತ್ರಿಕೆಯಲ್ಲೂ ಕೊನೆಯಲ್ಲಿ ಒಂದು 10ರಿಂದ 15 ಪ್ರಶ್ನೆ ಅಥವಾ 8ರಿಂದ 10 ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿರುತ್ತೆ ಅಂತ. ಈಗ ಕನ್ನಡದ ಬಗ್ಗೆ ಏನು ಯಾರು ಈ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಕನ್ನಡ ಬೋಧನಾಶಾಸ್ತ್ರ ಕುಶಲತೆ, ಆ ಸ್ಕಿಲ್ಸು, ಮತ್ತು ಶಿಕ್ಷಕನಿರಬೇಕಾದಂಥ ಒಂದಷ್ಟು ಕುಶಲತೆಗಳೇನು, ಅದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇನ್ನು ಪೇಪರ್ 1ಗೆ 1 to 5 ಟೀಚರ್ಸ್ಗೆ 1ನೇ ತರಗತಿಯಿಂದ ಹಿಡಿದು 8ನೇ ತರಗತಿವರೆಗೂ ಐ ಥಿಂಕ್ ಓದಬೇಕು ಅಂತ ಹೇಳ್ತಾರೆ. ಸ್ಟೇಟ್ ಬುಕ್ಸನ್ನು, KTBS ಬುಕ್ಸ್ ಏನಿರುತ್ತೆ ಸ್ಟೇಟ್ ಬುಕ್ಸು, ಅದನ್ನು ರೆಫರ್ ಮಾಡಬೇಕು. ಅಪ್ ಟು ನೀವು 1ನೇ ತರಗತಿಯಿಂದ ಇಲ್ಲ ಅಂದರೆ
ಐ ಥಿಂಕ್ ಇಲ್ಲಾಂದರೆ ನೀವು 5ನೇ ತರಗತಿಯಿಂದ ಹಿಡಿದು 10th ತನಕ ನೀವು ರೀಚ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಎಲ್ಲವೂ ಕೂಡ ಅಲ್ಲಿ ಕವರಪ್ ಆಗಿಬಿಡುತ್ತೆ ಆಯಿತಾ. ಇನ್ನು ಪೇಪರ್ 2 ಅಭ್ಯರ್ಥಿಗಳಿಗೆ ಅಪ್ ಟು ಅವರು 5ನೇ ತರಗತಿಯಿಂದ ಹಿಡಿದು PUC ತನಕ ಟಚ್ ಮಾಡಿ ಅಂತಾರೆ, ತೊಂದರೆ ಇಲ್ಲ. ನೀವು 5 to 10ವರೆಗೂ ಓದ್ಕೊಂಡ್ರು ಇಟ್ಸ್ ಬೆಟರ್. ಅದು ಯಾಕೆ ಹಿಂಗೆ ಹೇಳ್ತಿದ್ದೀನಿ ನಾನು ಅಂದರೆ, ನೀವು ಅಷ್ಟನ್ನು ಮೊದಲು ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡಿಬಿಟ್ಟು ಅದಾದಮೇಲೆ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ನ ಬಿಡಿಸ್ಕೊಬಿಟ್ರೆ ಏನಾಗುತ್ತೆ, ನಿಮಗೆ ಕಂಟೆಂಟ್ ಮಿಸ್ ಆಗಿರೋದು ಕ್ವಶನ್ ಪೇಪರಲ್ಲಿ ನಿಮ್ಗೆ ಏನಾಗುತ್ತೆ, ಅದು ನಿಮಗೆ ಅಲ್ಲಿ ಆ್ಯಡಪ್ ಆಗಿಬಿಡುತ್ತೆ. ಯಾವುದನ್ನು ಓದಬೇಕು ಅಂತ ಅಂದ್ಕೊಂಡಿದ್ರು ಅದು ನಿಮಗೆ ಕ್ವಶನ್ ಪೇಪರಲ್ಲಿ ಸಿಗ್ಬಿಡುತ್ತೆ, ನಿಮಗೆ ಆನ್ಸರ್ಸ್ ಎಲ್ಲ. ಹಾಗಾಗಿ ದಟ್ ಇಸ್ ಟೆಕ್ನಿಕ್ ಅಷ್ಟೇ ಅದು, ಆಯಿತಾ. ಸೊ ಇನ್ನು ನಿಮಗೆ ಪೇಪರ್ 2ನಲ್ಲೂ ಅದೇ ಕ್ಲಾಸಿಫಿಕೇಷನಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೆ ಮುಂಚೆ ಒಂದು ಸಲ. 2ನಲ್ಲಿ ಸೇಮ್ 2.5 ಗಂಟೆ ಟೈಮಿಂಗ್ಸ್ ಇರುತ್ತೆ, ಅದೆಲ್ಲ ನಿಮಗೆ ಗೊತ್ತಾಯಿದೆ ನೋಡಿ. ಭಾಷೆ 1 ಕನ್ನಡ 30 ಅಂಕಗಳು, ಇಂಗ್ಲೀಷ್ ಬಂದು 30 ಅಂಕ, ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ 30 ಅಂಕ, ಗಣಿತ ಮತ್ತು ವಿಜ್ಞಾನ ಸೈನ್ಸ್ ಅವರಾದರೆ ಮ್ಯಾಥ್ಸು ಸೈನ್ಸ್ ಇರುತ್ತೆ ಅವರಿಗೆ 60 ಮಾರ್ಕ್ಸ್ಗೆ, ಇನ್ನು ಆರ್ಟ್ಸ್ ಅವರಾದರೆ ಸೋಷಿಯಲ್ ಸೈನ್ಸ್ ಇರುತ್ತೆ 60 ಮಾರ್ಕ್ಸ್ಗೆ ಪೇಪರ್ 2ನಲ್ಲಿ, ಆಯಿತಾ. ಇಲ್ಲೂ ಕೂಡ ಪ್ಯೂರ್ಲಿ MCQ ಕ್ವಶನ್ಸು 150 ಪ್ರಶ್ನೆ ಇರುತ್ತೆ. ಸೊ ಪೇಪರ್ 2ನಲ್ಲಿ ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಸೇಮ್ ಇರುತ್ತೆ. ನಾನು ಪೇಪರ್ 1ಗೆ ಏನು ಹೇಳಿದೆ ಅದೇ. ಸೊ 5ನೇ ತರಗತಿಯಿಂದ ಹಿಡಿದು 10th ತನಕ ರೆಫರ್ ಮಾಡಬೇಕು. ಇದ್ರ ಜೊತೆಗೆ ಸೈನ್ಸ್ ಅವರಾದರೆ ಎಲ್ಲ ಪ್ರೀವಿಯಸ್ ಸೈನ್ಸ್ ಪೇಪರ್ ರೆಫರ್ ಮಾಡ್ಕೊಳ್ಳಿ, ಕನ್ನಡ ಮತ್ತು ಇಂಗ್ಲೀಷು ಸೈಕಾಲಜಿಯನ್ನು ಸೇರಿಸ್ಕೊಂಡಂತೆ. ಇನ್ನು ಆರ್ಟ್ಸ್ ಅವರಾದರೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡ್ಕೊಳ್ಳಿ, ಸಮಾಜ ವಿಜ್ಞಾನ ಮತ್ತು ಕನ್ನಡ ಇಂಗ್ಲೀಷು ಮತ್ತು CDPಯನ್ನು ಸೇರಿಸ್ಕೊಂಡಾಗೆ. ಅಷ್ಟೇ ಸಿಂಪಲ್, ಜಾಸ್ತಿ ತೀರ ತಲೆ ಕೆಡಿಸ್ಕೊಂಡು ಡೀಪಾಗಿ ಓದೋ ಅವಶ್ಯಕತೆ ಇದಕ್ಕೆಲ್ಲ. ನಾನು ಹೇಳಿದ್ದೀನಿ ಈಗಾಗಲೇ ನಿಮಗೆ ಯಾವ ಥರ ಕ್ರ್ಯಾಕ್ ಮಾಡಬೇಕು ಏನು ಕತೆ ಅಂತ, ಬೇಕಾದ್ರೆ ಇಲ್ಲ. ಸೊ ನೆಕ್ಸ್ಟು ಪ್ರಶ್ನೆ ಪತ್ರಿಕೆ ಮಾಧ್ಯಮ ಅಂತ ಇದೆ. ಸೊ ಪ್ರಶ್ನೆ ಪತ್ರಿಕೆ ಮಾಧ್ಯಮಗಳು ನೋಡಿ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಪ್ರಿಂಟ್ ಆಗಿರುತ್ತೆ ಅಂತ. ಕ್ವಶನ್ ಪೇಪರು ಕನ್ನಡ, ಇಂಗ್ಲೀಷು, ಉರ್ದು, ತಮಿಳು, ಹಿಂದಿ, ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರುತ್ತದೆ. ಅದರ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲಿ ಆನ್ಸರ್ ಮಾಡಬೇಕು. ನೀವು ಅಪ್ಲಿಕೇಶನ್ ಟೈಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ಕ್ವಶನ್ ಪೇಪರ್ನ ಓದ್ಕೊಂಡು ಉತ್ತರ ಬರಿತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಆನ್ಲೈನಲ್ಲಿ ಒಂದು ಮೀಡಿಯಮ್ ಚೂಸ್ ಮಾಡಿಬಿಟ್ಟು ಆಫ್ಲೈನಲ್ಲಿ ಒಂದು ಮೀಡಿಯಮಲ್ಲಿ ಬರ್ತೀನಿ ಅಂದರೆ ಆಗಲ್ಲ. ಅದು ಆನ್ಲೈನಲ್ಲಿ ಕನ್ನಡ ಅಂತ ಆಯ್ಕೆ ಮಾಡಿದರೆ ನೀವು ಆಫ್ಲೈನಲ್ಲಿ ಕೂಡ ಅದನ್ನು ಕ್ವಶನ್ ಪೇಪರ್ ಕೊಟ್ಟಾಗ ಕನ್ನಡದಲ್ಲೇ ನೀವು ಆನ್ಸರ್ ಮಾಡಬೇಕಾಗುತ್ತೆ ಓದ್ಕೊಂಡು. ಅದು ನಿಮಗೆ ಗೊತ್ತಿರಲಿ ಅದು, ಆಯಿತಾ. ನೆಕ್ಸ್ಟು ಅರ್ಹತಾಂಕಗಳು. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇಲ್ಲಿ ತುಂಬ ಜನ ಕೇಳ್ತಾರೆ ಅರ್ಹತಾಂಕಗಳ ಬಗ್ಗೆ ಇಲ್ಲಿ. ಸೊ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಾಮಾನ್ಯ ವರ್ಗ 2A 2B 3A 3B ಗುಂಪುಗಳಿಗೆ ಸೇರಿದಂಥ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ 60% ಅಂಕವನ್ನು ಸ್ಕೋರ್ ಮಾಡಲೇಬೇಕು ಅಂತ ಇದೆ ಇಲ್ಲಿ. 60% ಅಂದರೆ 90 ಮಾರ್ಕ್ಸ್ ಬರಬೇಕು ಇಲ್ಲಿ. ಯಾರ್ಯಾರಿಗೆ 150ಕ್ಕೆ 90 ಮಾರ್ಕ್ಸನ್ನು ಅವರು ಗಳಿಸಲೇಬೇಕು ಎಲಿಜಿಬಲ್ ಆಗಬೇಕಾದ್ರೆ. 89 ಬಂದರೂ ಕೂಡ ನೀವು ಎಲಿಜಿಬಲ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಇದು ಸಾಮಾನ್ಯ ವರ್ಗ 2A 2B 3A 3B ಇವರಿಗೆ 60 ಮಾರ್ಕ್ಸು, ಆಯಿತಾ. ನೀವು ಡಿವೈಡ್ ಮಾಡಿ 90 ಡಿವೈಡ್ ಬೈ 150 ಇಂಟು 100 ಅಂತ ಹಾಕ್ಕೊಳ್ಳಿ. 90 ಡಿವೈಡ್ ಬೈ 150 ಇಂಟು 100 ಅಂತ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಿಮಗೆ ಅಲ್ಲಿ 60 ಮಾರ್ಕ್ಸ್ ಬರುತ್ತೆ ಇಲ್ಲಿ, ಆಯಿತಾ. 60 ಮಾರ್ಕ್ಸ್ ಅಂದರೆ 90 ಮಾರ್ಕ್ಸು. ಇನ್ನು ನೆಕ್ಸ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1 ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳು KRTT ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ 55ರಷ್ಟು ಅರ್ಹತಾಂಕವನ್ನು ಪಡೆದಿರಬೇಕು ಅಂತ. ಸೊ 55ರಷ್ಟು ಅರ್ಹತಾಂಕಗಳು ಅಂದರೆ 82 ಅಂತ. ಯೂಶಲ್ ನೀವು 82 ಡಿವೈಡ್ ಬೈ 150 ಇಂಟು 100 ಮಾಡಿದ್ರೆ ಸೊ ಎಷ್ಟಾಗುತ್ತೆ ನಿಮಗೆ ಅಲ್ಲಿ 54 ಪಾಯಿಂಟ್ ಸಮಥಿಂಗ್ ಬರುತ್ತೆ. 54.66 ಅಂತ ಬರುತ್ತೆ. ಅದನ್ನು 50 ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೋದು. ಸೊ 0.50 ಮುಂದಿದ್ರೆ ಅದು 1 ಪಾಯಿಂಟ್ ಅಂತ ಕನ್ಸಿಡರ್ ಆಗುತ್ತೆ. ನೀವು ಗೇನ್ ಮಾಡಬೇಕು. 82 ಬಂದ್ರೂ ಎಲಿಜಿಬಿಲಿಟಿಯನ್ನು ಕೊಟ್ಟಿದ್ದಾರೆ. ತುಂಬ ಜನ ಕಮೆಂಟ್ ಮಾಡಿದರೆ ಎಲ್ಲ ಹೇಳಿದ್ದಾರೆ 82ಗೆ ಎಲಿಜಿಬಲ್ ಇದೆ ಸರ್ ಅಂತ. ಹಾಗಾಗಿ ನಾನು ಹೇಳೋದು ಇಷ್ಟೇ ಇಲ್ಲಿ. ಈಗ ಸಾಮಾನ್ಯ ವರ್ಗ 2A 2B 3A 3B ಅವರು 90 ಮಾರ್ಕ್ಸ್ ಅಂತ ಹೇಳಿದೆ. ದಯಮಾಡಿ ನೀವು 90 ಮಾರ್ಕ್ಸ್ಗಷ್ಟೇ ನಿಮ್ಮ ಮೈಂಡಿನ ಸೀಮಿತ ಮಾಡ್ಕೋಬೇಡಿ, ಸ್ಟಿಕನ್ ಆಗಬೇಡಿ 90 ಮಾರ್ಕ್ಸ್ಗೆ. 150ಕ್ಕೆ 150 ಗೇನ್ ಮಾಡ್ತೀನಿ ಅಂತ ಓದಬೇಕು, ನೀವು ಎಫರ್ಟ್ ಹಾಕಿ ಓದಬೇಕು, ಆಯಿತಾ. 90ಕ್ಕೆಲ್ಲ ನೀವು 90 ಅಂದರೆ ಸಾಕು ಅಂದರೆ ಖಂಡಿತವಾಗ್ಲೂ ನೀವು ಪಾಸಾಗಲ್ಲ. ನೀವು ಅಲ್ಲಿ 88 89 ಬಂದು ಸ್ಕಿಪ್ ಆಯಿತು ಅಂದರೆ ಆಮೇಲೆ ಸಫರ್ ಆಗಬೇಕಾಗತ್ತೆ. ನೀವು ನಿಮ್ಮ ಟಾರ್ಗೆಟ್ ಏನಿದ್ರು 150ಕ್ಕೆ 150, ದಟ್ ಇಸ್ ಅ ಟಾರ್ಗೆಟ್ ಅದು. ಅದೇ ಥರ ಸೊ ಇಲ್ಲಿ ಪರಿಶಿಷ್ಟ ಜಾತಿ ಪ್ರವರ್ಗ 1 ಮತ್ತು ವಿಶೇಷ ಚೇತನ ಇವರು ಅಷ್ಟೇ 82 ಬಂದರೆ ಸಾಕು ನಮಗೆ ಇನ್ಯಾಕೆ ಅಂತ ನೀವು ಅಂದ್ಕೊಳ್ಬೇಡಿ. ಒಂದು ಐ ಥಿಂಕ್ ನೆಗ್ಲಿಜೆನ್ಸ್ ಬೇಡ. ನೀವು ಅಷ್ಟೇ ಔಟ್ ಆಫ್ 150ಗೆ 150 ಸ್ಕೋರ್ ಮಾಡ್ತೀವಿ ಅಂತ ಅಂದ್ಕೊಂಡು ನೀವು ಗೇನ್ ಮಾಡಬೇಕು. ಸೊ 120+ ಸ್ಕೋರ್ ಮಾಡ್ತು ಅಂದರೆ ಅಥವಾ 110+ ಸ್ಕೋರ್ ಮಾಡ್ತು ಅಂದರೆ ನಿಮ್ಮ CETಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ GPSR ಎಕ್ಸಾಮ್ ಕಾಲ್ಫರ್ ಮಾಡಿದ್ರೆ ಇನ್ ಕೇಸ್ ಏನಾದರೂ ಇದೇ ವರ್ಷ. ಹಾಗಾಗಿ ದಯಮಾಡಿ ನೀವು ಎಷ್ಟು ಸ್ಕೋರ್ ಮಾಡ್ತಿರೋ 100 ಮೇಲೆ ಎಬವ್ 100 ಅಷ್ಟು ಸ್ಕೋರ್ ಒಂದೊಂದು ಮಾರ್ಕ್ಸು ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ, ಅದು ನಿಮಗೆ ಗೊತ್ತಿರಲಿ. ಸೊ ಇನ್ನು ಇಲ್ಲಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಸರ್ಟಿಫಿಕೇಟ್ ಬಗ್ಗೆ ಹೇಳಿದ್ದಾರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತಾ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೆ ಗಣಕೀಕೃತ ಅಂಕಪಟ್ಟಿ ವಿತರಣೆ ಮಾಡಲಾಗುವುದು ಅಂತ. ಅಂದರೆ ಕಂಪ್ಯೂಟರೈಸ್ಡ್ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಮುಂಚೆ ಎಲ್ಲ ಪ್ರಿಂಟೆಡ್ ಪ್ರಮಾಣ ಪತ್ರವನ್ನು ಕೊಡ್ತಾಯಿದ್ರು. ಈಗ ಹಂಗಿಲ್ಲ, ನೀವು ಆನ್ಲೈನ್ ಮಾಡಲೇ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡನ್ನು ಕೊಟ್ಬಿಟ್ಟು ಅಲ್ಲಿ ಒಂದು ಸ್ಕ್ಯಾನರ್ ಬರುತ್ತೆ. ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಿಮಗೆ ಕೊಡ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಪ್ರಮಾಣ ಪತ್ರ ಎಷ್ಟು ನೈಜತೆಯಿಂದ ಕೂಡಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಅದೊಂದು ಆಪ್ಷನ್ ಇದೆ.
ನಿಮ್ಮ ನೋಂದಣಿ ಸಂಖ್ಯೆ ಜನ್ಮ ದಿನಾಂಕವನ್ನು ಕೊಟ್ಬಿಟ್ಟು ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಅದಕ್ಕೆ ಅವಕಾಶ ಇರುತ್ತೆ. ಸೊ ಇನ್ನು ನೆಕ್ಸ್ಟು 10.3 ಈ ಒಂದು ಪಾಯಿಂಟಲ್ಲಿ ಫಲಿತಾಂಶ ಪ್ರಕಟವಾದ 4 ವಾರಗಳ ಒಳಗಾಗಿ ಪ್ರಮಾಣ ಪತ್ರವನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು. ಅಂದರೆ ರಿಸಲ್ಟ್ ಬಂದು ಒಂದು 4 ವೀಕ್ಸ್ ಅಂದರೆ ಪ್ರಾಬಬ್ಲಿ ಒಂದು 20 ದಿನ ಆದ ನಂತರದಲ್ಲಿ ನಿಮಗೆ ಅವರು ಇಲಾಖೆ ವೆಬ್ಸೈಟಲ್ಲಿ ತಿಳಿಸ್ತಾರೆ. ಅವರು ಅದೇನಕ್ಕೇನೋ ಸುತ್ತೋಲೆ ಆಗಲಿ ಪ್ರಕಟಣೆ ಆಗಲಿ ಓಡಿಸಲ್ಲ, ಅದು ನಾವು ಆ ವೆಬ್ಸೈಟ್ ರಿಸಲ್ಟ್ ಲಿಂಕನ್ನ ಚೆಕ್ ಮಾಡ್ತಾ ಇರಬೇಕು. ನಿಮ್ಮ ರಿಸಲ್ಟ್ ಲಿಂಕ್ನ ಚೆಕ್ ಮಾಡಬೇಕಾದ್ರೆ ಅದರ ಕೆಳಗಡೆ ಒಂದು ಬರುತ್ತೆ ನಿಮಗೆ, ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಕೊಡ್ತು ಅಂದರೆ ಕೆಳಗಡೆ ನಿಮ್ಮ ರಿಸಲ್ಟ್ ತೋರಿಸಾದ ಮೇಲೆ ಡೌನ್ಲೋಡ್ ಯುವರ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಆಯಿತಾ? ಸೊ ಹಾಗೆ ಅಂದರೆ ರಿಸಲ್ಟ್ ಬಂದು ಒಂದು 20 ಡೇಸ್ ಆದ ನಂತರದಲ್ಲಿ ನಿಮಗೆ ಅದೆಲ್ಲ ವಿಷಯಗಳು ಗೊತ್ತಾಗುತ್ತೆ. ನಾವು ಕೂಡ ಯೂಟ್ಯೂಬರ್ಸು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಕಾಲಕ್ಕೆ, ಏನು ತೊಂದರೆ ಇಲ್ಲ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅರ್ಹತೆಯು ಶಿಕ್ಷಕರ ನೇಮಕಾತಿಗಾಗಿ ಹೊಂದಿರಬೇಕಾದ ಕನಿಷ್ಠ ಅರ್ಹತೆಯ ಹೊರತು ಇದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಲ್ಲ. ಅಂದರೆ ಇದು ಮೇಯ್ನ್ ಅಪಾಯಿಂಟ್ಮೆಂಟ್ ಎಕ್ಸಾಮ್ ಅಲ್ಲ, ಇದು ಎಲಿಜಿಬಿಲಿಟಿ ಎಕ್ಸಾಮು. ಅಂದರೆ GPT ಬರೀಬೇಕು ಅಂದರೆ ಇದರಲ್ಲಿ ಎಲಿಜಿಬಲ್ ಆಗಬೇಕು, ಇದನ್ನೇ ನೀವು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಂತ ಅಂದ್ಕೊಳ್ಬಾರ್ದು ಅಂತ ಹೇಳಿದರೆ ಅಷ್ಟೇ. ಇದು ಬಂದು ಇದು KRTT ಎಕ್ಸಾಮು. ಇದು GPT ಅಂದರೆ ಇಲ್ಲಿ ಎಲಿಜಿಬಲ್ ಆದರೆ ಆ GPTಯನ್ನು ಬರೀಬೇಕಾಗುತ್ತೆ ಅಂತ ಅವಕಾಶ ಇದೆ ಅಂತ. ಅದು ಅಪಾಯಿಂಟ್ಮೆಂಟ್ ಎಕ್ಸಾಮು, ಇದು ಎಲಿಜಿಬಿಲಿಟಿ ಎಕ್ಸಾಮು. ಅದಕ್ಕೋಸ್ಕರ ಈ ಪಾಯಿಂಟನ್ನು ರೈಸ್ ಮಾಡಿ ಹೇಳಿದ್ದಾರೆ ಅಂತ. ಆಯಿತಾ? ಸೊ ನೆಕ್ಸ್ಟು ನೋಡಿ, ಇಲ್ಲೊಂದಿದೆ, ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಕ್ಲಿಯರ್ ಕಟ್ಟಾಗಿ. ತುಂಬ ಜನ ಕೇಳ್ತಾರೆ, ಸರ್ ಒಂದು ಕ್ವಶನ್ ಡಿಲೀಟ್ ಆದರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಹಾಗೆ ಹೇಗೆ ಅಂತ. ಕ್ವಶನ್ ಡಿಲೀಟ್ ಆದರೆ ಓವರಾಲ್ ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಕಡಿಮೆ ಆಗುತ್ತೆ ಅಂತ. ಈಗ 150 ಮಾರ್ಕ್ಸ್ ಇರುತ್ತೆ, ಇಲಾಖೆಯವರೇ ಯಾವುದೋ ಒಂದು ಪ್ರಶ್ನೆಯನ್ನು ತಪ್ಪಾಗಿ ಕೊಟ್ಟುಬಿಟ್ಟು ರಿಸಲ್ಟ್ ಬಂದಾಗ ಆ ಪ್ರಶ್ನೆಯನ್ನು ಡಿಲೀಟ್ ಮಾಡಿದಾಗ ಏನಾಗುತ್ತೆ, 150 ಇರೋದು 149 ಆಗುತ್ತೆ. ಆವಾಗ 90 ಮಾರ್ಕ್ಸ್ ಎಲಿಜಿಬಲ್ ಇರೋರಿಗೆ 89 ಬಂದರೂ ಅವ್ರು ಪಾಸ್ ಆಗ್ತಾರೆ, 82 ಎಲಿಜಿಬಲ್ ಇರೋರಿಗೆ 81 ಬಂದರೂ ಪಾಸ್ ಆಗ್ತಾರೆ. ಅದು ಇನ್ ಕೇಸ್ ಅವರು ತಪ್ಪಾಗಿ ಪ್ರಶ್ನೆಯನ್ನು ಕೊಟ್ಟು ಡಿಲೀಟ್ ಮಾಡಿದಾಗ, ಇಲ್ಲಾಂದರೆ ಅದು ಸೇಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹಾಗೆ ಇರುತ್ತೆ. ಸೊ TET ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳಿಗೆ ನೀಡಲಾದ ಬಹು ಆಯ್ಕೆ ಉತ್ತರಗಳಲ್ಲಿ ನೀಡಿದ 4 ಉತ್ತರಗಳು ತಪ್ಪಿದ್ದಲ್ಲಿ ಅಥವಾ ಪ್ರಶ್ನೆಯಲ್ಲಿ ಮುದ್ರಣ ದೋಷವಿದ್ದಲ್ಲಿ ಅಥವಾ ತಪ್ಪಿದ್ದಲ್ಲಿ ವಿಷಯ ತಜ್ಞರಿಂದ ಪರಿಶೀಲನೆಯನ್ನು ಮಾಡಿಸಲಾಗುವುದು. ತಪ್ಪಾದ ಪ್ರಶ್ನೆಯನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸಿದೆ ಅಂತಹ ಪ್ರಶ್ನೆಯನ್ನು ಡಿಲೀಟ್ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಅವ್ರ ಕಡೆಯಿಂದಲೇ ತಪ್ಪು ಮಾಡಿದರೆ ಡಿಲೀಟ್ ಮಾಡ್ತಾರೆ, ಎಕ್ಸ್ಪರ್ಟ್ಸ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು. ಆಯಿತಾ? ಸೊ 4 MCQ ತಪ್ಪಾಗಿ ಕೊಟ್ಟರೆ ಅಥವಾ ಪ್ರಶ್ನೆಯೇ ತಪ್ಪಾಗಿ ಕೊಟ್ಟರೆ ಏನು ತೊಂದರೆ ಇಲ್ಲ, ಅವರೇ ಖುದ್ದಾಗಿ ನೇರವಾಗಿ ಪ್ರಶ್ನೆ ಡಿಲೀಟ್ ಮಾಡ್ತಾರೆ. ಸೊ ಅವಾಗ ಓವರಾಲ್ ಮಾರ್ಕ್ಸಲ್ಲಿ ಏನಾಗುತ್ತೆ, ನಿಮಗೆ 1 ಮಾರ್ಕ್ಸು ಕಡಿಮೆ ಆಗುತ್ತೆ ಅಷ್ಟೇ, ಸಿಂಪಲ್ಲು. ಸೊ ಇಲ್ಲಿ ಹೇಳಿದರೆ ಇಲ್ಲಿ ಅಂತಹ ಪ್ರಶ್ನೆಗೆ ಯಾವುದೇ ಕೃಪಾಂಕವನ್ನು ನೀಡಲಾಗುವುದಿಲ್ಲ ಅಂತ. ಅಂದರೆ ಕ್ವಶನ್ ಡಿಲೀಟ್ ಆದರೆ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ, ಅದು ಗೊತ್ತಿರಲಿ ನಿಮಗೆ. ಇಲ್ಲಿ ಹೇಳ್ಬಿಟ್ಟಿದ್ದಾರೆ, ಯಾವುದೇ ಒಂದು ಪ್ರಶ್ನೆ ಡಿಲೀಟ್ ಮಾಡಿದ್ರೆ ಗ್ರೇಸ್ ಮಾರ್ಕ್ಸು ಸಿಗಲ್ಲ. ಆಯಿತಾ? ಅವರೇ ಏನಾದರೂ ತಪ್ಪು ಮಾಡಿಬಿಟ್ಟು ಐ ಥಿಂಕ್ ಯಾವುದೇ ಉತ್ತರವನ್ನು ಕೊಡಲಿಕ್ಕೆ ಮತ್ತೊಂದು ಉತ್ತರವನ್ನು KNSSಲಿ ಕೊಟ್ಟಾಗ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಪ್ರಶ್ನೆಯನ್ನೇ ತಪ್ಪಾಗಿ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಡಿಲೀಟ್ ಮಾಡ್ತಾರೆ, ಡಿಲೀಟ್ ಮಾಡಿದಾಗ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ. ಅಲ್ಲಿ 150 ಇರೋದು 149 ಪ್ರಶ್ನೆ ಆಗುತ್ತೆ ಇವಾಗ ಅಷ್ಟೇ, ಆ ಥರ ಅಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಉಳಿದ ಪ್ರಶ್ನೆಗಳ ಒಟ್ಟು ಸಂಖ್ಯೆಯನ್ನು ಆಧರಿಸಿ ಶೇಕಡಾವಾರು ಲೆಕ್ಕ ಹಾಕಿ ಅರ್ಹತೆ ನಿರ್ಧರಿಸಲಾಗುವುದು ಅಂತ ಹೇಳ್ತಾರೆ.